ಮಹಾಭಾರತ ಕಥಾಸಾರ ಭಾಗ 33 ಸಂಚಿಕೆ 33ಕ್ಕೆ ನಾವು ಕಾಲಿಟ್ಟಿದ್ದೀವಿ. 32ನೇ ಸಂಚಿಕೆಯಲ್ಲಿ ನಾವು ಮಹಾಭಾರತದ ವಿಚಾರಗಳನ್ನು ಎಲ್ಲಿಗೆ ವಿರಾಮ ಕೊಟ್ಟಿದ್ವಿ ಅಂತ ನೋಡೋದಾದರೆ, ಆ ಯುದ್ಧ ಕುರುಕ್ಷೇತ್ರ ಯುದ್ಧ ಪೂರ್ವ ತಯಾರಿಯಲ್ಲಿ ಪಾಂಡವರು ಕೌರವರು ಇರ್ತಾರೆ. ದ್ವಾರಕೆಗೆ ಶ್ರೀಕೃಷ್ಣನ ಸಹಾಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಈತ ದುರ್ಯೋಧನನು ಬಂದಿರ್ತಾನೆ, ಅರ್ಜುನನು ಸಹ ಬಂದಿರ್ತಾನೆ. ಆ ಒಂದು ಶ್ರೀಕೃಷ್ಣನ ಹತ್ತಿರ ಶ್ರೀಕೃಷ್ಣ ಮಲಗಿದ್ದಾಗ ಮಂಚದ ಮೇಲೆ ದುರ್ಯೋಧನ ಮೊದಲು ಹೋಗಿ ಅವನ ತಲೆ ಹತ್ತಿರ ಕೂತ್ಕೊಳ್ತಾನೆ. ಆನಂತರ ಅರ್ಜುನ ಹೋಗಿ ಆ ಮಂಚದ ಕೆಳಗಡೆ ಅವನ ಪಾದದ ಹತ್ರ ಕೂತ್ಕೊಳ್ತಾನೆ. ಆವಾಗ ಮೊದಲನೇದಾಗಿ ಶ್ರೀಕೃಷ್ಣ ಕಣ್ಬಿಟ್ಟು ನೋಡಿದ್ದೆ ಅರ್ಜುನನನ್ನು. ಹಾಗಾಗಿ ನಾನು ಅರ್ಜುನನೇ ಮೊದಲಿಗೆ ಅವನಿಗೇನು ಬೇಕಂತಕ್ಕಂಥದ್ದು ಕೇಳ್ತೀನಿ ಅಂತ ಹೇಳ್ತಾನೆ. ನೀನು ನನ್ನ ತಲೆಯ ಮೇಲೆ ಹತ್ರ ಕೂತ್ಕೊಂಡು ಅವನ ಪಾದ ಹತ್ರ ಕೂತ್ಕೊಂಡಿದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದು ಸ್ವಲ್ಪ ವಾಗ್ವಾದ ಆಗುತ್ತಲ್ಲಿ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನಮ್ಮಲ್ಲಿ ಒಂದು 2 ಭಾಗವನ್ನು ಮಾಡಿದ್ದೀವಿ. ಒಂದು ಕಡೆಗೆ ನಾನೊಬ್ಬ ಮಾತ್ರ ಇರ್ತೀನಿ, ಶ್ರೀಕೃಷ್ಣ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಬಳಸೋದಿಲ್ಲ ನಾನು. ಇನ್ನೊಂದು ಕಡೆಗೆ ನಮ್ಮ ನಾರಾಯಣಿ ಸೈನ್ಯ ಅಂತಕ್ಕಂಥದ್ದು ಒಂದು ಅಕ್ಷೋಹಿಣಿ ಸೈನ್ಯ. ಆಗಿನ ಒಂದು ಕಾಲದಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಬಹಳ ಕಲಿತನದಿಂದ ಹೋರಾಡತಕ್ಕಂಥ ಒಂದು ಸೈನ್ಯ ನಾರಾಯಣಿ ಸೈನ್ಯ ಅಂತ ಒಂದು ಅಕ್ಷೋಹಿಣಿ ಸೈನ್ಯ ಒಂದು ಕಡೆಗೆ ಇರ್ತದೆ. ನಾನೊಬ್ಬನೇ ಒಂದು ಕಡೆಗೆ ಇರ್ತೀನಿ, ನಿಶಸ್ತ್ರ ಶ್ರೀಕೃಷ್ಣ, ನೀವು ಆಯ್ಕೆ ಮಾಡಿಕೊಳ್ರಿ ಅಂದಾಗ ದುರ್ಯೋಧನನ ಅರ್ಜುನ ಶ್ರೀಕೃಷ್ಣನನ್ನಷ್ಟೇ ಆಯ್ಕೆ ಮಾಡ್ಕೊಳ್ತಾನೆ. ದುರ್ಯೋಧನ ಅವನಿಗೆ ಸಂತೋಷ ಆಗ್ತದೆ. ಒಂದು ಅಕ್ಷೋಹಿಣಿ ಸೈನ್ಯ ಶ್ರೀಕೃಷ್ಣ ನಿಶಸ್ತ್ರನಾಗಿರ್ತಕ್ಕಂಥ ಶ್ರೀಕೃಷ್ಣನನ್ನು ನಾನು ತೆಗೆದುಕೊಂಡು ಏನು ಮಾಡಲಿ ಅಂತಕ್ಕಂಥ ಒಂದು ಅಹಂಕಾರದಿಂದ ಒಂದು ಅಕ್ಷೋಹಿಣಿ ಸೈನ್ಯನೇ ನನಗೆ ಚೆನ್ನಾಗಿ ಅಂತಕ್ಕಂಥದ್ದನ್ನು ಭಾಳ ಸಂತೋಷದಿಂದ ಅವನ ಆಯ್ಕೆ ಮಾಡ್ಕೊಳ್ತಾನೆ. ಇಷ್ಟು ವಿಚಾರಗಳನ್ನು ನಾವು ಹಿಂದಿನ 32ನೇ ಉಪನ್ಯಾಸದಲ್ಲಿ ಆ ವಿಚಾರಗಳನ್ನು ಅಲ್ಲಿಗೆ ನಿಲ್ಲಿಸಿದ್ವಿ. ಈಗ ಮುಂದಿನ ವಿಚಾರಗಳನ್ನು ನೋಡೋದಾದರೆ, ಇನ್ನೇನು ಯುದ್ಧ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗ್ತಕ್ಕಂಥದ್ದು ಬಹುತೇಕ ಖಚಿತ ಆಗಿಬಿಡುತ್ತಲ್ಲ. ಇತ್ತ ಧೃತರಾಷ್ಟ್ರನಿಗೆ ಬಹಳ ಗಲಿಬಿಲಿ ಆಗ್ತದೆ. ಅವನಿಗೆ ಗೊತ್ತು, ಯಾಕಂದರೆ ಇಲ್ಲಿ ತನ್ನ ಮಗ ಅಧರ್ಮ ಮಾಡ್ತಾನೆ ಅಂತಕ್ಕಂಥದ್ದು ಪರಿಜ್ಞಾನ ಅವನಿಗಿದೆ, ಧೃತರಾಷ್ಟ್ರನಿಗೆ. ಆದರೆ ಮಗನಿಗೆ ಬುದ್ಧಿ ಹೇಳ್ತಕ್ಕಂಥ ಒಂದು ಸಾಮರ್ಥ್ಯ ಅವನಲ್ಲಿಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಗಾದೆ ಇದೆ ನೋಡ್ರಿ. ಇಂದಿನ ಗಾದೆಗಳೇನದವಲ್ಲ, ಅವೆಲ್ಲವೂ ಸಹ ಅನುಭವದಿಂದ ಬಂದಿರತಕ್ಕಂಥ ಒಂದು ವಾಕ್ಯಗಳು, ಶಬ್ದಗಳು. ಇವತ್ತು ನಮ್ಮ ಮಕ್ಕಳುಗಳಾದರೂ ನಾವು ಮನೆಯಲ್ಲಿ ನೋಡಿದಾಗ ಕೆಲವರೆಲ್ಲ ಪುಂಡ ಪೋಖರಿಗಳ ಮಕ್ಕಳು ನೋಡ್ತೀವಿ ನಾವು. ಯಾಕಂದರೆ ಅವರು ಮೊದಲು ಆ ರೀತಿ ತಂದೆ ತಾಯಿಗಳು ಬೆಳೆಸಿರಲ್ಲ. ಪರಿಸರ, ಆ ಮೊದಲನೇದಾಗಿ ಮನೆಯ ಪರಿಸರ ಚೆನ್ನಾಗಿದ್ದರೆ, ತಂದೆ ತಾಯಿ ಸರಿಗೆ ಬೆಳೆಸಿದರೆ ಮಕ್ಕಳು ಸಹಜವಾಗಿ ಒಳ್ಳೆಯ ರೀತಿಯಿಂದ ಬೆಳೀತಾರೆ. ಹಾಗೆ ದುರ್ಯೋಧನನ ಮೇಲೆ ಯಾವುದೇ ನಿಯಂತ್ರಣ ಇದ್ದಿಲ್ಲ ಮೊದಲಿಂದನೂ ಧೃತರಾಷ್ಟ್ರನಿಗೆ. ಅವನು ಮೊದಲೇ ಅಂಧನಾಗಿದ್ನಲ್ಲ. ಹಾಗಾಗಿ ಗಾಂಧಾರಿ ಒಂದು ಕಣ್ಣಿದ್ರೂ ಸಹ ಬಟ್ಟೆ ಕಟ್ಕೊಂಡು ಹಾಕಿ ಕೂಡ ಕುರುಡಿಯಾಗಿದ್ಲು. ಹಾಗಾಗಿ ಮಕ್ಕಳು ಹೆಂಗೆ ಬೇಕಾದ್ರೆ ಹಂಗೆ ಬೆಳೆದರು. ಇವತ್ತು ಅವನ ಮಾತು ಧೃತರಾಷ್ಟ್ರನ ಮಾತು ಕೇಳಂಗಿದ್ದಿಲ್ಲ ಅವನು ದುರ್ಯೋಧನ. ಅವನಿಗೆ ಗೊತ್ತಿತ್ತು ಧರ್ಮ. ಧೃತರಾಷ್ಟ್ರನಿಗೆ ತನ್ನ ಮಗ ಅಧರ್ಮಿ ಅನ್ನೋದು ಗೊತ್ತಿತ್ತು. ಹಾಗಾಗಿ ಅವನಿಗೆ ಭಾಳ ಚಡಬಡಿಕೆ. ಯುದ್ಧ ಆದರೆ ಏನಾಗುತ್ತೆ ಏನೋ, ನನ್ನ ಮಗ ಎಲ್ಲಿ ಸಾಯ್ತಾನೇನೋ, 100 ಜನ ಪುತ್ರರು ಎಲ್ಲಿ ಸಾಯ್ತಾರೋ ಏನೋ ಅಂತಕ್ಕಂಥ ಒಂದು ಚಡಬಡಿಕೆ. ಹಾಗೆ ಕುಂತಿ ಹತ್ರ ಬರ್ತಾನವನು, ಏನಾದರೂ ಮಾಡಿ ಕುಂತಿಗಾದರೂ ಹೇಳಿ ಒಂದು ಯುದ್ಧವನ್ನು ನಾವು ನಿಲ್ಲಿಸಬೇಕು ಅಂತಕ್ಕಂಥದ್ದು. ಬಂದು ಕುಂತಿ ಹತ್ರ ಬಂದು ಪಾಂಡುವನ್ನು ಸ್ಮರಿಸ್ತಾನೆ. ಪಾಂಡು ಅಂದರೆ ಧೃತರಾಷ್ಟ್ರನ ತಮ್ಮ, ಮೊದಲು ರಾಜ ಆಗಿದ್ದ. ಅವನ ಅಕಾಲಿಕ ಮರಣವನ್ನು ಹೊಂತಾನೆ ಪಾಂಡು ಮಹಾರಾಜ, ಪಾಂಡವರ ತಂದೆ. ಆ ಪಾಂಡುವನ್ನು ಸ್ಮರಿಸ್ತಾನೆ, ಅವನ ಶೌರ್ಯವನ್ನು ಸ್ಮರಿಸ್ತಾನೆ. ಹೇಳ್ತಾನೆ ನೋಡ್ರಿ ಧೃತರಾಷ್ಟ್ರ, ಪಾಂಡುವಿನ ಯಾವ ವಸ್ತು ಹಾಳಾಗಬಾರದು. ಪಾಂಡು ಏನಿದ್ನಲ್ಲ ಪಾಂಡವರ ತಂದೆ, ಅವನು ಮಾಡಿರ್ತಕ್ಕಂಥ ರಾಜ್ಯ, ಅವನೇನು ಆಳಿವಾಗಿರ್ತಕ್ಕಲ್ಲ ಅವನ ರಾಜ್ಯ ಸಂಪತ್ತು ಯಾವುದೂ ಹಾಳಾಗಬಾರ್ದು. ನಿನ್ನ ಮಕ್ಕಳಿಗೆ ಹೇಳು ಅಂತ ಹೇಳ್ತಾನೆ. ಅಂದರೆ ಯುದ್ಧ ಮಾಡಬೇಡ್ರಿ ಅಂತ ಹೇಳ್ತಾನೆ ಅವನು ಧೃತರಾಷ್ಟ್ರ ಸೂಚ್ಯವಾಗಿ. ಶರಣಾಗಲು ಹೇಳು, ಶರಣಾಗತಿಯಾಗಿ ಕೇಳು ಪಾಂಡವರನ್ನು, ಯುದ್ಧ ಬೇಡ, ನಾವು ಹೇಳ್ದಂಗೆ ಕೇಳ್ಕೊಂಡಿರಂಗೆ ಹೇಳು ಅಂತಕ್ಕಂಥದ್ದನ್ನು ಹೇಳ್ತಾನೆ ಧೃತರಾಷ್ಟ್ರ. ಅದಕ್ಕೆ ಕುಂತಿ ಹೇಳ್ತಾಳೆ, ನೀವು ಚಿಂತಿಸಬೇಡಿ, ನೀವೇನು ಚಿಂತೆ ಮಾಡಬೇಡ್ರಿ, ನಮ್ಮ ಬಗ್ಗೆ ಪಾಂಡವರ ಬಗ್ಗೆ ನೀವು ಚಿಂತೆ ಮಾಡಬೇಡ್ರಿ, ನನ್ನ ಮಕ್ಕಳ ಗೆಲುವು ಅದೇ ಆಗುತ್ತೆ ಅಂತಕ್ಕಂತ ಹೇಳ್ತಾಳೆ. ಕುಂತಿಗೆ ಯಾವಾಗಲೂ ವಿಶ್ವಾಸ ಇರ್ತದೆ, ಧರ್ಮಕ್ಕೆ ಜಯ ಯಾವಾಗಲೂ ಆಗುತ್ತೆ ಅಂತಕ್ಕಂಥದ್ದು. ಆದರೆ ಆ ವಿಶ್ವಾಸ ಗಾಂಧಾರಿಗಿರಲ್ಲ. ಪ್ರತಿ ಸರಿ ದುರ್ಯೋಧನ ನಮಸ್ಕಾರ ಮಾಡೋಕ್ಕೆ ಬಂದಾಗ ಗಾಂಧಾರಿ ಒಂದೇ ಹೇಳ್ತಾಳೆ, ಆಕೆ ಎಲ್ಲಿ ಧರ್ಮ ಇರ್ತದೆ ಅಲ್ಲಿ ಜಯ ಆಗುತ್ತೆ ಅಂತ ಹೇಳ್ತಾಳೆ. ನಿನಗೆ ಜಯ ಆಗತ್ತೆ ಅಂತ ಯಾವಾಗಲೂ ಹೇಳಲ್ಲ ಆಕೆ. ದುರ್ಯೋಧನನಿಗೆ ನೀನು ಜಯಶಾಲಿ ಆಗ್ತಿ ಅಂತ ಯಾವಾಗ ಹೇಳಲ್ಲ ಆಕೆ. ಎಲ್ಲಿ ಧರ್ಮ ಇರ್ತದೆ ಅಲ್ಲಿ ಜಯ ಆಗ್ತದೆ ಅಂತ ಹೇಳ್ತಾಳೆ ಅಷ್ಟೇ.
ಹಂಗೆ ಕುಂತಿಗೆ ವಿಶ್ವಾಸ ಇತ್ತು, ನನ್ನ ಮಕ್ಕಳು ಧರ್ಮವಂತರು, ನಮಗೆ ಜಯ ಆಗುತ್ತೆ, ಧರ್ಮದ ಪಕ್ಷದಲ್ಲಿದ್ದೀವಿ ನಾವು, ಹಾಗಾಗಿ ನನಗೆ ಜಯ, ನಮ್ಮ ಮಕ್ಕಳಿಗೆ ಜಯ ಆಗುತ್ತೆ ಅಂತಕ್ಕಂಥದ್ದು ಕುಂತಿಗೆ ಗೊತ್ತಿರ್ತದೆ. ಅಷ್ಟೊಂದು ಆತ್ಮವಿಶ್ವಾಸ ಇರ್ತದೆ. ಆಗ ಕುಂತಿ ಹೇಳ್ತಾಳೆ ನೋಡ್ರಿ, ಧೃತರಾಷ್ಟ್ರನಿಗೆ ಹೇಳ್ತಾಳೆ, ದ್ರೌಪದಿಯ ವಸ್ತ್ರಾಪರಣ ನೆನಪಿಸ್ತಾಳಾಕಿ. ಹೌದು, ಈಗ ಹೇಳಕ್ಕೆ ಬಂದಿರಲ್ಲ ನೀವು, ಅವತ್ತು ಇಡೀ ರಾಜ್ಯಸಭೆಯಲ್ಲಿ ನನ್ನ ಸೊಸೆಯಾಗಿರ್ತಕ್ಕಂಥ ದ್ರೌಪದಿಯ ಮಾನಾಪರಣವನ್ನು ಮಾಡಿದ್ರಿ ನೀವು, ಆಕೆಯನ್ನು ವಿವಸ್ತ್ರಳನ್ನಾಗಿ ಮಾಡಿದ್ರಿ. ಅವತ್ತಿದು ನೆನಪಿದ್ದಿಲ್ಲ ನಿಮಗೆ? ನಮಗೆ ನಮ್ಮ ಜೊತೆಗೆ ಶ್ರೀಕೃಷ್ಣ ಇದ್ದಾನೆ, ಅಂದರೆ ನಮ್ಮ ಜೊತೆಗೆ ಧರ್ಮ ಇದೆ, ನಮಗೆ ನಮ್ಮ ವಿಜಯ ಅಂತಕ್ಕಂಥದ್ದು ನಮಗೆ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಕುಂತಿ. ಸಿಡಿಲು ವಿಶ್ವ ದಹಿಸುವಂತೆ ಈ 100 ದೀಪ ಯಾವಾಗ ನಂದುತ್ತವೋ ಆಗ ಅವರ ಸಾವು. ಅಲ್ಲಿ ಒಂದು ರಾಜ ಆ ಒಂದು ಮನೆಯಲ್ಲಿ ಒಂದು ಕೊಠಡಿಯಲ್ಲಿ 100 ದೀಪ ಹಚ್ಚಿರ್ತಾಳಾಕೆ. ಆ 100 ದೀಪದಲ್ಲಿ ಅವ್ರು ಹೆಂಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಸಾವಾಗ್ತದೋ ಒಂದೊಂದೇ ದೀಪ ನಂದಿ ಹೋಗ್ತದವೆ. ಆ ಯುದ್ಧದಲ್ಲಿ ಎಷ್ಟು ಜನ ಸಾಯ್ತಾರೋ ಅಷ್ಟು ದೀಪ ಅವತ್ತು ದಿವಸನೇ ಆಯ್ತವೆ, ಅಲ್ಲಿವರೆಗೂ ನಂದಲ್ಲ ಆ ದೀಪ. ಆ ಕುಂತಿಯ ಒಂದು ಶಕ್ತಿ ಎಷ್ಟಿರ್ಬೋದು ಅಂತಕ್ಕಂಥದ್ದು. ಇವರು ಊದಿ ನಂದ್ಸಕ್ಕೆ ಪ್ರಯತ್ನ ಪಟ್ಟರು ಆ ದೀಪ ಹೋಗಲ್ಲ, ಅವ್ರು ಸತ್ತಾಗಷ್ಟೇ ದೀಪಗಳು ನಂದ್ಕೆಂತ ಹೋಗ್ತವೆ ಒಂದೊಂದೇ ದೀಪಗಳು. ಆ ಕೇಳ್ತಾಳೆ, ಈ 100 ದೀಪವನ್ನು ಹಚ್ಚಿದ್ದೀನಿ ಇಲ್ಲಿ, ಈ 100 ದೀಪ ಒಂದೊಂದಾಗಿ ಹೋಗ್ತವೆ, ನಂದಿ ಹೋಗ್ತವೆ, ಅವಾಗ ನಿನ್ನ ಮಕ್ಕಳ ಜೀವ ಕೂಡ ಹೋಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಕುಂತಿ ಧೃತರಾಷ್ಟ್ರನಿಗೆ. ಇತ್ತ ಶ್ರೀಕೃಷ್ಣ ಮತ್ತು ಶಕುನಿ ಮಾತಾಡ್ತಾ ಇದ್ದಾರೆ. ನಾನೀಗ ವಿಜಯದ ಶುಭಕಾಮನೆ ಕೊಡಲಾಗದು. ನೋಡಿರಿ, ಶಕುನಿಗೆ ಎಷ್ಟು ಆತ್ಮವಿಶ್ವಾಸ ಅಂದರೆ, ನಮ್ಮಲ್ಲಿ 11 ಅಕ್ಷೋಹಿಣಿ ಸೈನ್ಯ ಇದೆ ಅಂತ ಹೇಳ್ತಾನೆ. ಕೌರವರಲ್ಲಿ 11 ಅಕ್ಷೋಹಿಣಿ ಸೈನ್ಯ, ಪಾಂಡವರಲ್ಲಿ 7 ಅಕ್ಷೋಹಿಣಿ ಸೈನ್ಯ, ಅಂದರೆ 4 ಅಕ್ಷೋಹಿಣಿ ಸೈನ್ಯ ವ್ಯತ್ಯಾಸ. ಆಮೇಲೆ ಕೌರವರಲ್ಲಿ ಸಹ ವೀರಾದಿವೀರರು ಇದ್ದರು, ಅನೇಕ ಶೂರರು ಇದ್ದರು. ಹಾಗಾಗಿ ನಮ್ಮದೇ ಜಯ ಅಂತ ಹೇಳ್ತಾನೆ. ಅದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ 1 ಅಕ್ಷೋಹಿಣಿ ನಾರಾಯಣ ಸೈನ್ಯ ಇದೆ, ಇಚ್ಛಾಮರಣಿಯಾಗಿರ್ತಕ್ಕಂಥ ಭೀಷ್ಮರದ್ದಾರೆ, ದ್ರೋಣಾಚಾರ್ಯರದ್ದಾರೆ, ಎಲ್ಲರೂ ದೊಡ್ಡ ದೊಡ್ಡ ಮಹಾಕಲಿಗಳದ್ದಾರೆ. ಕರ್ಣ ಇದ್ದಾನೆ, ಕರ್ಣನಿಗೆ ಅಷ್ಟು ಸುಮಾರಾಗಿ ಸಾವು ಬರಲ್ಲ. ಅರ್ಜುನನನ್ನು ಮೀರಿಸ್ತಕ್ಕಂಥ ಒಂದು ಸಾಮರ್ಥ್ಯ, ಬಿಲ್ವಿದ್ಯೆಯ ಸಾಮರ್ಥ್ಯ ಕರ್ಣನಲ್ಲಿತ್ತು. ಹಂಗಾಗಿ ನಮ್ಮದೇ ವಿಜಯ ಅಂತ ಹೇಳ್ತಾನೆ. ಅದ್ರ ಜೊತೆಗೆ ಅಕ್ಷೋಹಿಣಿ ಸೈನ್ಯ ಕೂಡ ಜಾಸ್ತಿ ಇದೆ ನಮ್ಮದು, ನಿಮಗಿಂತ 4 ಪಟ್ಟು ಜಾಸ್ತಿ ಇದೆ, 4 ಅಕ್ಷೋಹಿಣಿ ಜಾಸ್ತಿ ಇದೆ, ನಿಮ್ಮದು 7 ಆದರೆ ನಮ್ಮದು 11. ಹಾಗಾಗಿ ನಮ್ಮದೇ ವಿಜಯ ಅಂತ ಹೇಳ್ತಾನೆ ಶ್ರೀಕೃಷ್ಣನಿಗೆ ಶಕುನಿ. ಅವಾಗ ಶ್ರೀಕೃಷ್ಣ ಹೇಳ್ತಾನೆ, ಈಗಲೇ ನೀನು ವಿಜಯದ ಮಾತಾಡಬೇಡ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಭೀಷ್ಮರಿರುವವರೆಗೆ ನಾರಾಯಣ ಸೈನ್ಯ ಅವಶ್ಯಕತೆ ಇಲ್ಲ. ಶ್ರೀಕೃಷ್ಣ ಹೇಳೋದು, ಭೀಷ್ಮಾಚಾರ್ಯರು ಎಲ್ಲವರೆಗೂ ಇರ್ತಾರೋ ಅಲ್ಲಿವರೆಗೂ ನಾರಾಯಣ ಸೈನ್ಯ ಬೇಕಾಗಿಲ್ಲ, ಭೀಷ್ಮಾಚಾರ್ಯ ಒಬ್ಬರೇ ಸಾಕು ನಿಮ್ಮನ್ನು ಕಾಪಾಡೋದಕ್ಕೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ನಂತರ ಶಕುನಿ ಹೇಳ್ತಾನೆ ನೋಡ್ರಿ, ನಂತರ ಮೋಸವಿಲ್ಲದೆಯೇ ನೀವು ಯುದ್ಧ ಗೆಲ್ತೀರಿ ಏನಂತ ಕೇಳ್ತಾನೆ ಶಕುನಿ. ಅವನು ಶಕುನಿ ಏನು, ನಾನು ಯಾವಾಗಲೂ ಮೋಸ ಮಾಡ್ತೀನಿ, ಅದು ನನ್ನ ಧರ್ಮ, ಮೋಸ ಮಾಡೋದೇ ನನ್ನ ಧರ್ಮ ಅಂತ ಹೇಳ್ತಾನೆ ಅವನು. ಆದರೆ ನೀವು ಪಾಂಡವರಲ್ಲ, ನೀವು ಧರ್ಮಿಷ್ಠರು, ನೀವು ಮೋಸ ಹೆಂಗೆ ಮಾಡ್ತೀರಿ, ಯುದ್ಧದಲ್ಲಾದರೂ ಸಹ ನೀವು ಧರ್ಮವಾಗಿಯೇ ನಡ್ಕೋಬೇಕಲ್ಲ ಅಂತ ಹೇಳ್ತಾನೆ. ಇಷ್ಟು ದಿವಸ ಹಂಗೆ ಮಾಡಲ್ಲ ಅವ್ರು ಸಿಕ್ಕಾಕೊಂಡಿರೋದು, ಪಾಂಡವ್ರು ಸಿಕ್ಕಾಕೊಂಡಿರೋದೇ ಧರ್ಮವನ್ನು ನಾನು ಮಾಡಿನೇ ಅವ್ರು ಸಿಕ್ಕಾಕೊಂಡಿರೋದು. ಇವರು ಕೌರವರು ನೇರವಾಗಿ ಹೇಳ್ತಾರೆ, ನಾವು ಧರ್ಮದಲ್ಲಿ ಇರಲ್ಲ, ನಾವು ಅಧರ್ಮಿಗಳೇ, ನೀವು ಧರ್ಮ ಬಿಡ್ರಿ ನೋಡೋಣ ಅಂತ ಹೇಳಿರ್ತಾನೆ. ನೀವು ಮೋಸ ಮಾಡ್ತೀರಾ, ಯುದ್ಧದಲ್ಲಿ ಮೋಸ ಮಾಡಿ ಗೆಲ್ತೀರಿ ಅನ್ನತಕ್ಕಂಥದ್ದನ್ನು ಶಕುನಿ ಕೇಳ್ತಾನೆ. ನೋಡ್ರಿ, ಒಂದು ಉದಾಹರಣೆ ಕೊಡ್ತಾನೆ. ರಾಮಾಯಣದಲ್ಲಿ ವಾಲಿಯ ವಧೆ ಆಯ್ತಲ್ಲ, ವಾಲಿ ಸುಗ್ರೀವ ಅಂತಕ್ಕಂಥ ಅಣ್ಣ ತಮ್ಮ ಏನಿದ್ರಲ್ಲ, ರಾಮ ಏನು ಮಾಡ್ತಾನೆ, ಸುಗ್ರೀವನ ಪರ ಹೋಗಿ ವಾಲಿಯನ್ನು ಒಂದು ಮರದ ಒಂದು ಮರೆಯಲ್ಲಿ ನಿಂತ್ಕೊಂಡು ವಾಲಿಯನ್ನು ವಧೆ ಮಾಡ್ತಾನೆ. ಅದು ಅಧರ್ಮ ಅಲ್ಲ ಏನಂತ ಹೇಳ್ತಾನೆ ಇವನು ಶಕುನಿ. ಆದರೆ ಯಾಕೆ ರಾಮ ಹಂಗೆ ಮಾಡಿದ ಅಂತಕ್ಕಂಥದ್ದನ್ನು ರಾಮಾಯಣದಲ್ಲಿ ಅವನು ನೋಡಿದಾಗ, ವಾಲಿ ಅಧರ್ಮದ ಪಕ್ಷದಲ್ಲಿರ್ತಾನೆ, ರಾವಣನ ಜೊತೆಗಿರ್ತಾನೆ ಅವನು. ವಾಲಿ ರಾವಣನ ಜೊತೆಗಿದ್ದರಿಂದ, ಸುಗ್ರೀವ ರಾಮನ ಜೊತೆಗಿದ್ದರಿಂದ ಆ ವಾಲಿಯನ್ನು ಮೋಸ ಮಾಡಿ ಸಾಯಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗೆ ನೀವು ಕೂಡ ನಮ್ಮನ್ನು ಮೋಸ ಮಾಡಿ ಸಾಯಿಸ್ತೀರೇನೋ, ಮೋಸ ಮಾಡಿ ನೀವು ಯುದ್ಧ ಗೆಲ್ತೀರೇನೋ ಅಂತಕ್ಕಂಥದ್ದನ್ನು ಶಕುನಿ ಪ್ರಶ್ನೆ ಮಾಡ್ತಾನೆ ಶ್ರೀಕೃಷ್ಣನಿಗೆ. ನೋಡ್ರಿ, ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವೂ ಧರ್ಮವೇ. ಮೋಸದ ಉದ್ದೇಶ ಧರ್ಮ ಆಗಿದ್ದರೆ, ಶ್ರೀಕೃಷ್ಣ ಹೇಳ್ತಕ್ಕಂಥ ಒಂದೊಂದು ಮಾತುಗಳು ಇವತ್ತು ನಮ್ಮ ಜೀವನದಲ್ಲಿ ಬಹಳ ಪ್ರತಿನಿತ್ಯ ನಾವು ಅನುಭವಿಸ್ತಕ್ಕಂಥವು. ಯಾಕೆ ನಮಗೆ ಮಹಾಭಾರತ ಬೇಕಾಗಿದೆ ಅಂತಂದರೆ ಇದೆ, ಆ ಪಾತ್ರಗಳು ಅವೆರಡ ಎಲ್ಲ ಸೆಕೆಂಡರಿ.
ಆ ಒಂದೊಂದು ವಾಕ್ಯಗಳೇನದವಲ್ಲ ಅದರಿಂದ ಕಲಿತಕ್ಕಂಥ ಪಾಠಗಳು ನಮ್ಮ ಜೀವನದಲ್ಲಿ ನಾವು ನಡ್ಕೊಳ್ತಕ್ಕಂಥದ್ದು, ನಮ್ಮನ್ನು ನಾವು ನೋಡ್ಕೊಳ್ತಕ್ಕಂಥದ್ದು ಏನಿದೆಯಲ್ಲ ಅವು ನಮಗೆ ಬಹಳ ಉಪಯೋಗ ಆಗ್ತಕ್ಕಂಥ ಒಂದು ಸಂಭಾಷಣೆಗಳು. ಶ್ರೀಕೃಷ್ಣನ ಮಾತುಗಳೇನದವಲ್ಲ ಅಲ್ಲಿ ಮೋಸದ ಉದ್ದೇಶ ಒಂದು ಧರ್ಮ ಆಗಿದ್ದರೆ, ಆ ಮೋಸ ಮಾಡೋದ್ರಿಂದ ಯಾರಿಗೋ ಒಂದು ಅನುಕೂಲ ಆಗ್ತದೆ, ಒಂದು ಧರ್ಮದ ಕಾರ್ಯ ನಡೀತೈತೆ ಅಂದರೆ ಮೋಸ ಮಾಡಿರಿ, ಆ ಮೋಸನೂ ಸಹ ಧರ್ಮನೇ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಅಂತಕ್ಕಂಥದ್ದು ಹೇಳ್ತಾನೆ. ಪಾಂಡವರ ವಿಜಯ ಅನಿವಾರ್ಯ. ನೋಡ್ರಿ, ಶ್ರೀಕೃಷ್ಣ ಮೊದಲೇ ಡಿಸೈಡ್ ಮಾಡಿಬಿಟ್ಟಿದ್ದ, ಇಲ್ಲಿ ಕೌರವರು ನಾಶ ಆಗಲೇಬೇಕು, ಪಾಂಡವರು ಗೆಲ್ಲಬೇಕು, ಇಷ್ಟೇ. ಅಲ್ಲಿ ಕುರುಕ್ಷೇತ್ರ ಯುದ್ಧದ ಒನ್ ಲೈನ್ ಅಜೆಂಡಾ ಅಂತ ಏನು ಹೇಳ್ತೀವಲ್ಲ, ಪೂರ್ವ ನಿರ್ಧಾರಿತ. ಕುರುಕ್ಷೇತ್ರ ಯುದ್ಧ ಪೂರ್ವ ನಿರ್ಧಾರಿತ. 18 ದಿನಗಳ ಯುದ್ಧ ಏನಿದೆ ಅದು ಸಾಂಕೇತಿಕ ಮಾತ್ರ ಅಷ್ಟೇ. ಅಲ್ಲಿ ಯಾರು ನಾಶ ಆಗಬೇಕು, ಯಾರು ಉಳ್ಕೋಬೇಕು ಅನ್ನೋದು ಮೊದಲೇ ನಿರ್ಧಾರ ಆಗಿತ್ತು ಅಂತಕ್ಕಂಥದ್ದು ಶ್ರೀಕೃಷ್ಣ ಹೇಳೋದು. ಪಾಂಡವರ ವಿಜಯ ಆಗಲೇಬೇಕು, ಧರ್ಮ ಉಳಿಬೇಕು ಆರ್ಯಾವರ್ತದಲ್ಲಿ ಅಂದರೆ ಪಾಂಡವರ ವಿಜಯ ಆಗಲೇಬೇಕು ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ನೋಡ್ರಿ, ಶಕುನಿ ಏನು ಹೇಳಿದ್ನಲ್ಲ, ನೀವು ಮೋಸ ಮಾಡಿ ಗೆಲ್ತೀರಿ ಏನಂತ, ಅದಕ್ಕೆ ಉತ್ತರ ಹೇಳ್ತಾನೆ. ಭೀಷ್ಮ, ದ್ರೋಣ, ಕರ್ಣರ ವಧೆ ಮೋಸದಿಂದ ಆಗುವುದು ಮೊದಲೇ ಹೇಳ್ಬಿಡ್ತಾನೆ ಶ್ರೀ ಶಕುನಿಗೆ. ಯಾಕಂದರೆ ಇವ್ರು ಮೂವರನ್ನ ನೇರವಾಗಿ ಫೇಸ್ ಮಾಡೋಕ್ಕಾಗಲ್ಲ. ನೀವು ನೇರವಾಗಿ ಯುದ್ಧ ಮಾಡಿದರೆ, ಧರ್ಮದಿಂದ ಯುದ್ಧ ಮಾಡಿದರೆ ಇವರು ಮೂವರು ಕೂಡ ಸೋಲಲ್ಲ. ಕೌರವರ ಪಕ್ಷದಲ್ಲಿರ್ತಕ್ಕಂಥವ್ರು, ಅಧರ್ಮದ ಪಕ್ಷದಲ್ಲಿರ್ತಕ್ಕಂಥವ್ರು ಇವರು ಮೂವರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ. ಇವರನ್ನು ನೀವು ನ್ಯಾಯಯುತವಾಗಿ ಗೆಲ್ಲಕ್ಕಾಗಲ್ಲ. ಇವ್ರು ಮೂವರು ಸಾವು ಕೂಡ ಮೋಸದಿಂದ ಆಕತ್ತಂತ ಹೇಳ್ತಾನೆ. ನೋಡ್ರಿ, ಅದೇ ರೀತಿ ನಾವು ಮುಂದೆ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ನೋಡಿದಾಗ ಭೀಷ್ಮಾಚಾರ್ಯನ ಎದುರಿಗೆ, ಭೀಷ್ಮಾಚಾರ್ಯರೇ ಸ್ವತಃ ಹೇಳ್ತಾರೆ, ನನ್ನ ಎದುರಿಗೆ ಶಿಖಂಡಿಯನ್ನು ತಂದು ನಿಲ್ಲಿಸ್ಬಿಡ್ರಿ, ಸಾಕು, ನನಗೂ ಸಹ ಸಾಕಾಗಿದೆ ಈ ಅಧರ್ಮಿಗಳ ಜೊತೆಗಿದ್ದು, ನೀವು ಧರ್ಮವಂತರು ಗೆಲ್ಲರಿ ಅಂತಕ್ಕಂಥದ್ದು ಭೀಷ್ಮಾಚಾರ್ಯರೇ ಹೇಳ್ಕೊಡ್ತಾರೆ ಅವ್ರಿಗೆ, ಪಾಂಡವರಿಗೆ. ಹಾಗೆ ಶಿಖಂಡಿಯನ್ನು ಎದುರು ತಂದು ನಿಲ್ಲಿಸಿ ಅವರು ಶಸ್ತ್ರತ್ಯಾಗ ಮಾಡ್ತಾರೆ ಭೀಷ್ಮಾಚಾರ್ಯರು. ಆವಾಗ ಬಾಣವನ್ನು ಹೊಡಿತಾನೆ ಅರ್ಜುನ, ಶರಶೈಯಲ್ಲಿ ಮಲಗಿಸ್ತಾರೆ. ಆನಂತರ ಉತ್ತರಾಯಣ ಬಂದಾಗ ಅವರು ಇಚ್ಛಾಮರಣಿ ಎಲ್ಲ, ಆವಾಗ ಅವರು ಮರಣವನ್ನು ಅಪ್ತಾರೆ, ಇಚ್ಛಾಮರಣಿಗಳು. ಅದೇ ರೀತಿ ದ್ರೋಣಾಚಾರ್ಯರನ್ನು ಅವ್ರನ್ನ ಮೋಸದಿಂದ ಸಾಯಿಸ್ತಾರೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು. ಅವರು ಯಾವುದೇ ರೀತಿಯಿಂದ ಎಲ್ಲರನ್ನು ಸದೆ ಬಡಿತಕ್ಕಂಥ ಶಕ್ತಿ ದ್ರೋಣಾಚಾರ್ಯರಲ್ಲಿತ್ತು. ಯಾಕಂದರೆ ಇವರಿಬ್ಬರಿಗೆ ಗುರುಗಳವರು. ಅಶ್ವತ್ಥಾಮ ಆತ ಕುಂಜರ ಅಂತಕ್ಕಂಥ ಒಂದು ವಾಕ್ಯವನ್ನು ಹೇಳಿ ಅಲ್ಲಿ ಕುಂಜರ ಅಂತಕ್ಕಂಥದ್ದಕ್ಕೆ ಶಂಕ ಓದಿಬಿಡ್ತಾರೆ. ಅಶ್ವತ್ಥಾಮ ಹತ ಅಷ್ಟೇ ಕೇಳಿದ್ದವರಿಗೆ, ಅಂದರೆ ಮಗ ಸತ್ಬಿಟ್ಟ ಅಂತಕ್ಕಂಥದ್ದನ್ನು ಅನೌನ್ಸ್ ಮಾಡಿದೆ ಹಂಗೆ ರಣರಂಗದಲ್ಲಿ. ಆವಾಗ ಯಾರಿಗಾದರೂ ಪುತ್ರ ವ್ಯಾಮೋಹ ಸಹಜ. ಅವನು ಎಂಥ ಕೆಟ್ಟ ಮಗ ಆದರೂ ಕೂಡ ನನ್ನ ಮಗ ಸತ್ಬಿಟ್ನಲ್ಲ ಅಂತಕ್ಕಂಥ ಒಂದು ಅವರು ಶಸ್ತ್ರತ್ಯಾಗ ಮಾಡಿ ಕುಸ್ತು ನೆಲಕ್ಕೆ ಕುಂತ್ಕೊಂಡ್ಬಿಡ್ತಾರೆ ಅವಾಗ ರಣರಂಗದಲ್ಲಿ. ಅದೇ ಸಮಯದಲ್ಲಿ ದುಷ್ಟದುಮ್ನೆ ಅವರ ಚೆಂಡನ್ನು ತೆಗೆದುಬಿಡ್ತಾನೆ. ಶಿಖಂಡಿಯ ತಮ್ಮ ದುಷ್ಟದುಮ್ನೆ ಅಂತಕ್ಕಂಥ ಅದು ಮೊದಲೇ ದ್ರೋಣಾಚಾರ್ಯರನ್ನು ಆ ರೀತಿ ದ್ರೋಣಾಚಾರ್ಯರ ಸಾವಾಗುತ್ತೆ. ಕರ್ಣನ ಸಾವು ಕೂಡ ಮೋಸದಿಂದಲೇ ಆಗ್ತದೆ. ಅವನು ಒಂದು ಯುದ್ಧರಂಗದಲ್ಲಿ ರಕ್ತದ ಒಂದು ಕೆಸರಿನಲ್ಲಿ ಅವನ ರಥ ಸಿಕ್ಕಾಕೊಂಡ್ಬಿಡ್ತದೆ. ಆ ರಥ ಆ ರೀತಿ ಸಿಕ್ಕಾಕೊಂಡಾಗ ಯುದ್ಧ ಮಾಡಬಾರ್ದು, ಅದನ್ನು ಯುದ್ಧದ ನಿಯಮಗಳಿಗೆ ವಿರುದ್ಧ ಅದು. ಅವಾಗೆಲ್ಲ ಭಾಳ ನೀತಿ ನಿಯಮಗಳನ್ನು ಪಾಲಿಸ್ತಾ ಇದ್ದರು. ಆದರೆ ಅವನೇನು ರಥವಾದ ಗಾಲಿಯನ್ನು ಎತ್ತೋದಕ್ಕೆ ಸಾರಥಿಗೆ ಹೇಳ್ತಾನೆ. ಅವನ ಸಾರಥಿ ಶಲ್ಯ ಅಂತಕ್ಕಂಥನಾಗಿರ್ತಾನೆ, ನಕುಲ ಸಹದೇವನ ಮಾವ ಶಲ್ಯ. ಆದರೆ ಅನಿವಾರ್ಯವಾಗಿ ಅವನು ಕೌರವರ ಪಕ್ಷಕ್ಕೆ ಹೋಗ್ಬಿಟ್ಟಿರ್ತಾನೆ. ಮೋಸ ಮಾಡಿ ಅವ್ನು ಎಳ್ಕೊಂಬಿಟ್ಟಿರ್ತಾರೆ. ಅವನಿಗೆ ಸಿಟ್ಟಿರ್ತೈತಿ ಕೌರವರ ಮೇಲೆ. ಅವನು ಸಹಾಯ ಮಾಡಲ್ಲ, ಗಾಲಿ ಎತ್ತಕ್ಕೆ ಸಹಾಯ ಮಾಡಲ್ಲ ಸಾರಥಿ. ಕೊನೆಗೆ ಕರ್ಣನೇ ಎಳೆದು ಆ ಗಾಲಿ ಎತ್ತಕ್ಕೆ, ಆ ರಕ್ತದ ಕೆಸರಿನಲ್ಲಿ ಇದ್ದಕ್ಕಂಥ ಒಂದು ಗಾಲಿಯನ್ನು ಎತ್ತಕ್ಕೆ ಹೋದಾಗ ಇವರು ದಾಳಿ ಮಾಡಿ ಸಾಯಿಸ್ತಾರೆ ಅವನು ಕರ್ಣನನ್ನು. ಇವರು ಮೂವರನ್ನು ಸಹ ಮೋಸದಿಂದಲೇ ಸಾಯಿಸ್ತಾರೆ. ಅಂದರೆ ಅಲ್ಲಿ ಮೋಸ ಮಾಡಿದರು ಅಂತಕ್ಕಂಥದ್ದು ಹೈಲೈಟ್ ಅಲ್ಲ, ಯಾವ ಉದ್ದೇಶಕ್ಕೆ ಮೋಸ ಮಾಡಿದರು. ಒಂದು ಧರ್ಮ ಸಂಸ್ಥಾಪನೆಗಾಗಿ ಅವರ ಮೂವರ ಸಾವು ಆಗಬೇಕಾಗಿತ್ತು. ಅವ್ರ ಮೂವರು ಸಾವಾಗಲಿಲ್ಲದ್ರೆ ಪಾಂಡವರು ವಿಜಯಗಳಾಗ್ತಾ ಇದ್ದಿಲ್ಲ. ಈ ಒಂದು ಆರ್ಯಾವರ್ತದಲ್ಲಿ ಧರ್ಮ ಸಂಸ್ಥಾಪನೆ ಅಂತಕ್ಕಂಥದ್ದು ಆಗ್ತಾ ಇದ್ದಿಲ್ಲ. ಕೌರವರು ಮತ್ತೆ ವಿಜೃಂಭಿಸ್ತಾ ಇದ್ದರು ಅಂತಕ್ಕಂಥದ್ದು. ಹಾಗೆ ಇವರು ಮೂವರು ಸಾವು ಕೂಡ ಅಧರ್ಮದಿಂದಲೇ ಮಾಡ್ತೀವಂತ ಶ್ರೀಕೃಷ್ಣ ಮೊದಲೇ ಹೇಳಿರ್ತಾನೆ ಶಕುನಿಗೆ. ಅದೇ ರೀತಿಯೇ ಮುಂದೆ ನಡೀತದೆ. ಮುಂದೆ ಅದು ಯುದ್ಧ ಬಂದಾಗ ನೋಡೋದು. ಸಾಧ್ಯವಿದ್ದರೆ ನಿಲ್ಲಿಸಿ ಅಂತ ಹೇಳಿರ್ತಾನೆ ಶ್ರೀಕೃಷ್ಣ. ಇವ್ರು ಮೂವರನ್ನು ನಾವು ಅಧರ್ಮದಿಂದಲೇ ಸಾಯಿಸ್ತೀವಿ, ನಿನಗೆ ಸಾಧ್ಯ ಇದ್ದರೆ ನಿಲ್ಲಿಸು ಅಂತ ಹೇಳಿರ್ತಾನೆ ಶ್ರೀಕೃಷ್ಣ. ಅವಾಗ ಕೈ ಮುಗಿತಾನೆ ಶಕುನಿ. ಯಾಕಂದರೆ ಶ್ರೀಕೃಷ್ಣನ ಒಂದು ಪ್ರಭಾವ ಶಕುನಿಗೆ ಗೊತ್ತಿರ್ತದೆ. ಯಾವ ತಂತ್ರದಲ್ಲಿ ಏನು ಮಾಡ್ತಾನೋ ಗೊತ್ತಿಲ್ಲ ಅಂತಕ್ಕಂಥದ್ದು ಶಕುನಿಗೆ ಗೊತ್ತಿರ್ತದೆ. ಇತ್ತ ಯುದ್ಧಕ್ಕೆ ಮುಹೂರ್ತ ನಿಗದಿಪಡಿಸಿದ ಪಾಂಚಾಲಿ. ಯುದ್ಧಕ್ಕೆ ಒಂದು ಸಮಯವನ್ನು ಫಿಕ್ಸ್ ಮಾಡಬೇಕಲ್ಲ. ಆ ಸಮಯವನ್ನು ಯಾವ ಮುಹೂರ್ತದಲ್ಲಿ ಯುದ್ಧವನ್ನು ಇಟ್ಟರೆ, ಈಗ ನಾವು ಯಾವುದೇ ಒಂದು ಶುಭ ಕಾರ್ಯಗಳಿಗೆ ಒಂದು ಸಮಯವನ್ನು ನಿಗದಿ ಮಾಡ್ತೀವಲ್ಲ, ಒಳ್ಳೆಯ ಸಮಯ ಅಂತಕ್ಕಂಥದ್ದು. ಯುದ್ಧ ಮಾಡೋಕ್ಕೆ ಕೂಡ ಒಂದು ಒಳ್ಳೆಯ ಸಮಯ, ಜನಗಳನ್ನ ಸಾಯಿಸೋಕ್ಕೂ ಒಂದು ಒಳ್ಳೆಯ ಸಮಯ ಇರಬೇಕು. ಹಂಗೆ ಒಳ್ಳೆಯ ಸಮಯವನ್ನು ಆಕಿ ಫಿಕ್ಸ್ ಮಾಡ್ತಾಳೆ.
ಪಾಂಡವರಿಂದ ಈ ಪಾಂಡವರೇ ಮೊದಲು ಸಂದೇಶವನ್ನು ಕಳಿಸ್ತಾರೆ ಕೌರವರಿಗೆ. ಪಾಂಡವರಿಂದ ಒಂದು ಸಂದೇಶ ಹೋಗುತ್ತೆ ಹಸ್ತಿನಾಪುರಕ್ಕೆ, ಯುದ್ಧ ಅಥವಾ ಶರಣಾಗತಿ, ನೀವು ಯುದ್ಧಕ್ಕೆ ತಯಾರಿದ್ದೀರಾ ಅಥವಾ ಶರಣಾಗತಿ ಆಗ್ತೀರಾ ನಮ್ಮಲ್ಲಿ. ಶರಣಾಗತಿ ಅಂತಂದ್ರೆ ನಮ್ಮ ರಾಜ್ಯವನ್ನು ನಮಗೆ ಮರಳಿಸ್ರಿ, ನಮ್ಮ ಸಂಪತ್ತನ್ನು ನಮಗೆ ಮರಳಿಸ್ರಿ, ಹಂಗಾದ್ರೆ ಯುದ್ಧ ಮಾಡಲ್ಲ ನಾವು. ಇಲ್ಲ ಯುದ್ಧಕ್ಕೆ ಬರ್ತೀರಂದರೆ ಅದಕ್ಕೆ ರೆಡಿ ಇದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಹಸ್ತಿನಾಪುರದ ಕೌರವರಿಗೆ ಕಳಿಸ್ತಾರೆ. ಇತ್ತ ಇವನಿಗೆ 11 ಅಕ್ಷೋಹಿಣಿ ಸೈನ್ಯ ರೆಡಿಯಾಗಿರ್ತದೆ ದುರ್ಯೋಧನಿಗೆ. ಅವನಿಗೆ ಅಹಂಕಾರ ಬಂದಿರ್ತೈತಿ. ಯಾಕಂದರೆ ಅವ್ರದ್ದು 7 ಅಕ್ಷೋಹಿಣಿ, ನಮ್ದು 11 ಅಕ್ಷೋಹಿಣಿ, ನಮ್ಮದೇ ಗೆಲುವು. ಯಾಕಂದರೆ ಯಮಯಮಿಗಳಾದಂತೆ ಘಟಾನುಘಟಿಗಳು, ದೊಡ್ಡ ದೊಡ್ಡ ಬಿಲ್ವಿದ್ಯಾಗಳವರು, ಸೋಲ್ದೇ ಇರ್ತಕ್ಕಂಥವ್ರು ಅಂಥವ್ರು ನಮ್ಮ ಪಕ್ಷದಲ್ಲಿದ್ದಾರೆ. ಹಾಗಾಗಿ ನಮಗೆ ಗೆಲುವು ನಿಶ್ಚಿತ ಅಂತಕ್ಕಂಥದ್ದು ದುರ್ಯೋಧನನಿಗೆ ನೋಡ್ರಿ. ಆದರೆ ವಿದುರ ಹೇಳ್ತಾನೆ, ಜರಾಸಂಧ ಕಾಲವಾನ ಕಂಸನನ್ನು ಶಸ್ತ್ರ ಇಲ್ಲದೆ ವಧಿಸಿದ್ದಾನೆ ಶ್ರೀಕೃಷ್ಣ. ಇವರಿಗೇನು ಶ್ರೀಕೃಷ್ಣ ಅವ್ರ ಕಡೆಗೆ ಅದಾನೆ, ಅವನು ಶಸ್ತ್ರ ಎತ್ತಲ್ಲ ಅಂತ ಹೇಳಿದ್ದಾನೆ, ಅವನೊಬ್ಬನೇ ಇರ್ತಾನೆ, ಅವನೇನು ಮಾಡಬಲ್ಲ ಶ್ರೀಕೃಷ್ಣ. ಅಂಡರ್ ಎಸ್ಟಿಮೇಟ್ ಅಂತ ಏನು ಹೇಳ್ತೀವಲ್ಲ ನಾವು, ಶ್ರೀಕೃಷ್ಣನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಇವರು ಕೌರವರು, ಅದರಲ್ಲಿ ದುರ್ಯೋಧನ. ಶಕುನಿಗೆ ಭಯ ಇರ್ತದೆ, ಶ್ರೀಕೃಷ್ಣನ ಭಯ. ಶ್ರೀಕೃಷ್ಣ ಏನು ಮಾಡಬಲ್ಲ ಅಂದಾಗ ವಿದುರ ಹೇಳ್ತಾನೆ, ನೋಡ್ರಿ ಜರಾಸಂಧ ಅಂತಕ್ಕಂಥವನ್ನ, ಕಾಲವಾನ ಅಂತಕ್ಕಂಥ ಒಬ್ಬ ರಾಕ್ಷಸನನ್ನು, ಕಂಸನನ್ನು ಯಾವುದೇ ಶಸ್ತ್ರಾಸ್ತ್ರ ಇಲ್ದಂಗೆ ಕೃಷ್ಣ ಸಾಯಿಸಿದ್ದಾನೆ. ಯಾವುದೇ ಶಸ್ತ್ರಾಸ್ತ್ರಗಳಿಲ್ಲ. ಇವಾಗೇನು ನೀವು ಶಸ್ತ್ರ ಇಲ್ಲ ಕೃಷ್ಣನ ಹತ್ರ ಅಂತ ಹೇಳ್ತಿರಲ್ಲ, ಇವರು ಮೂವರು ಇವರೆಲ್ಲ ಘಟಾನುಘಟಿ ರಾಕ್ಷಸರು, ಇವರೆಲ್ಲ ಇಂಥರನ್ನೇ ಕೃಷ್ಣ ಸಾಯಿಸಿದ್ದಾನೆ ಯಾವುದೇ ಶಸ್ತ್ರ ಇಲ್ದಂಗೆ. ಹಾಗಾಗಿ ನೀವು ಎಚ್ಚರಿಕೆಯಿಂದಿರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ರಾಜಸಭೆಯ ವಿವಸ್ತ್ರ ನೆನಪಿಸಿದ ಭೀಷ್ಮರು. ಅವತ್ತು ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣವನ್ನು ಮಾಡಿದ್ರಿ, ಹಾಗಾಗಿ ನೀವು ಅಧರ್ಮಿಗಳು, ನಿಮಗೆ ಮುಂದೆ ಗೆಲುವಾಗಲ್ಲ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ಆಗ ಕರ್ಣ ಬರ್ತಾನೆ, ರಾಜ್ಯಸಭೆ ಬರ್ತಾನೆ, ಪಾಂಡವರಿಂದ ಆಹ್ವಾನ ಬಂದತೆ ಅಂತಂದು ಅವ್ನು ತೊಗೊಂಬರ್ತಾನೆ. ನೀವು ಯುದ್ಧ ಮಾಡ್ತೀರೋ ಅಥವಾ ಶರಣಾಗತಿ ಆಗ್ತೀರೋ ಅಂತ ಕೇಳಿದ್ದಾರೆ ಅವರು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಗಾಬರಿಯಾದ ಧೃತರಾಷ್ಟ್ರ ಭಾಳ ಗಾಬರಿ ಆಗ್ಬಿಡ್ತಾನೆ. ಯುದ್ಧ ಬಂದೇ ಬಿಡ್ತಲ್ಲ, ಮತ್ತು ನನ್ನ ಮಕ್ಕಳು ಏನಾಗ್ತಾರೋ ಏನೋ. ಯಾಕಂದ್ರೆ ಮಕ್ಕಳ ಮೇಲೆ ಅಷ್ಟು ಪುತ್ರ ವ್ಯಾಮೋಹ ಅಂತ ಏನು ಹೇಳ್ತೀವಲ್ಲ ಹಂಗೆ. ಯುದ್ಧ ಅಥವಾ ಶರಣಾಗತಿ ಉತ್ತರ ಕೇಳಿದ್ದಾರೆ ಕರ್ಣ ಹೇಳ್ತಾನೆ, ನೀವು ಯುದ್ಧ ಅಥವಾ ಶರಣಾಗತಿ ಎರಡರಕ್ಕೊಂದು ಆಯ್ಕೆ ಮಾಡಿ ಕೇಳ್ರಿ ಅಂತ ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಕರ್ಣ ರಾಜ್ಯಸಭೆಗೆ ವಿಚಾರವನ್ನು ಹೇಳ್ತಾನೆ. ಆಗ ಧೃತರಾಷ್ಟ್ರ ದುರ್ಯೋಧನನಿಗೆ ಆದರೂ ಕರೆದು ಹೇಳ್ತಾನೆ, ಅವನಿಗೆ ಒಳಕೈತೆ, ಧೃತರಾಷ್ಟ್ರನಿಗೆ ಒಳಕಿದೆ, ನನ್ನ ಮಕ್ಕಳು ಅಧರ್ಮಿಗಳು, ಇವ್ರು ಸಾವಾಗ್ತತೆ ಅನ್ನೋದು ಅವನಿಗೆ ಒಂದು ಮೂಲೆಯಲ್ಲಿದೆ, ಅವನಿಗೆ ಹೆದರಿಕೆನೂ ಇದೆ. ಹಂಗಾಗಿ ದುರ್ಯೋಧನನ ಕರೆದು ಪ್ರೀತಿಯಿಂದ ಹೇಳ್ತಾನೆ, ಸುಮ್ಮನೆ ಇದ್ಬಿಡಪ್ಪ ನೀನು, ವಿಚಾರ ಮಾಡು, ಯುದ್ಧ ಮಾಡೋದು ಬೇಡ, ಹೆಂಗಾದ್ರೂ ಮಾಡಿ ಪಾಂಡವರನ್ನು ಮನವೊಲಿಸಿ ಅವ್ರ ರಾಜ್ಯ ಅವ್ರಿಗೆ ಕೊಟ್ಟರೆ ಸುಮ್ಮನೆ ಆಗಿಬಿಡ್ತಾರೆ ಅವರು. ಹಾಗಾಗಿ ವಿಚಾರ ಮಾಡು ಅಂತಕ್ಕಂಥದ್ದನ್ನು ದುರ್ಯೋಧನನಿಗೆ ಹೇಳ್ತಾನೆ. ಆದರೆ ದುರ್ಯೋಧನ ಯಾವುದೇ ವಿಚಾರ ಮಾಡೋ ಮನಸ್ಥಿತಿಯಲ್ಲಿರಲ್ಲ. ಇಲ್ಲ, ಯುದ್ಧ ಮಾಡೋಣ, ನಮ್ಮದು ಅಕ್ಷೋಹಿಣಿ ಸೈನ್ಯ ಜಾಸ್ತಿ ಇದೆ, ನಮ್ಮದೇ ಗೆಲುವಾಗುತ್ತೆ ಅಂತಕ್ಕಂಥ ದುರ್ಯೋಧನನಿಗೆ ಅಷ್ಟು ಒಂದು ಆತ್ಮವಿಶ್ವಾಸ ಅವನಿಗೆ. ಆಗ ಧೃತರಾಷ್ಟ್ರ ಏನು ಮಾಡ್ತಾನೆ, ಆಗಿನ ಒಂದು ಖ್ಯಾತ ಜ್ಯೋತಿಷಿಗಳಾಗಿರ್ತಕ್ಕಂಥ ಮಹರ್ಷಿ ಜಮಿನಿ ಅಂತಕ್ಕಂಥವ್ರು ಇರ್ತಾರೆ. ಜಮಿನಿ ಮಹರ್ಷಿಗಳನ್ನು ಹೇಳ್ಕಳಿಸ್ರಿ, ಅವ್ರು ಜ್ಯೋತಿಷ್ಯ ಹೇಳ್ತಾರೆ. ಮುಂದಿನ ಒಂದು ಕುರುಕ್ಷೇತ್ರ ಯುದ್ಧದ ಜ್ಯೋತಿಷ್ಯ, ಮುಂದಿನ ಒಂದು ಭವಿಷ್ಯ ಏನಾಗಿದೆ, ಕುರುಕ್ಷೇತ್ರ ಯುದ್ಧದಲ್ಲಿ ಯಾರಿಗೆ ಜಯ ಆಗ್ತದೆ ಅಂತಕ್ಕಂಥ ಒಂದು ಭವಿಷ್ಯವನ್ನು ಹೇಳ್ತಾರೆ ಅವರು. ಆಗಿನ ಕಾಲದಲ್ಲಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಖ್ಯಾತ ಆಗಿರ್ತಕ್ಕಂಥ ಒಬ್ಬ ಜ್ಯೋತಿಷ್ಯ ಅವರು, ಜಮಿನಿ ಅಂತಕ್ಕಂಥವ್ರು ಋಷಿ. ಅವರನ್ನು ಆಮಂತ್ರಣ ಕೊಟ್ಟು ಕರೆಸ್ರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅವರನ್ನು ಕರೆ ಕಳ್ಸೋಕ್ಕೆ ಹೋಗ್ತಾರೆ. ಇತ್ತ ವಿರಾಟ ನಗರದಲ್ಲಿ ಸಹ ಯುದ್ಧದ ಸಿದ್ಧತೆಗಳನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ಪಾಂಡವರು ಅಲ್ಲೇ ಇರ್ತಾರಲ್ಲ, ಈಗ ಅಜ್ಞಾತವಾಸದಲ್ಲೇನು ಅಲ್ಲಿ ಪ್ರಾರಂಭ ಮಾಡಿದ್ರಲ್ಲ, ಈಗ ಯುದ್ಧ ಕೂಡ ವಿರಾಟ ನಗರದಿಂದನೇ ಪ್ರಾರಂಭ ಮಾಡ್ಬೇಕು. ಯಾಕಂದರೆ ಇವ್ರಿಗೆ ರಾಜ್ಯನೇ ಕೊಟ್ಟಿಲ್ಲ ಅವರು, ಇಂದ್ರಪ್ರಸ್ಥನೆಲ್ಲ ಕಸ್ಕೊಂಡ್ಬಿಟ್ಟಿದ್ರಲ್ಲ ಅವರು. ಹಾಗಾಗಿ ವಿರಾಟದಲ್ಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾಯಿದ್ದಾರೆ, ಆ ಒಂದು ಮತ್ಸ್ಯ ದೇಶದ ವಿರಾಟ ರಾಜನ ಸಹಯೋಗದೊಂದಿಗೆ. ಅಲ್ಲಿಗೆ ಆ ವಿರಾಟಕ್ಕೆ ಅರ್ಜುನ, ಸುಭದ್ರ, ಯಾಕಂದರೆ ಅರ್ಜುನ ಅಲ್ಲಿ ದ್ವಾರಕೆಗೆ ಹೋಗಿದ್ನಲ್ಲ ಸಹಾಯ ಕೇಳೋದಕ್ಕೆ, ಹಂಗೆ ಸುಭದ್ರೆಯನ್ನು, ಅಭಿಮನ್ಯುವನ್ನು ಕರ್ಕೊಂಡು ಬರ್ತಾನೆ ಜೊತೆಗೆ ವಿರಾಟಕ್ಕೆ. ಆಗ ಶ್ರೀಕೃಷ್ಣನ ಜೊತೆಗೆ ಬರ್ತಾರೆ ಎಲ್ಲರೂ, ಎಲ್ಲರೂ ಬರ್ತಾರೆ. ಆಗ ಅಭಿಮನ್ಯುವಿಗೆ ಶ್ರೀಕೃಷ್ಣ ಆ ಒಂದು ಯುದ್ಧದ ಒಂದು ತಂತ್ರಗಳನ್ನೆಲ್ಲ ಹೇಳ್ತಾ ಇರ್ತಾನೆ. ರಥದಲ್ಲಿ ಬರುವಾಗ ಸೇನಾಪತಿಯ ಸ್ವಲ್ಪ ಹಿಂದೆ ನಿನ್ನ ರಥ ಇರುವುದು ಶ್ರೀಕೃಷ್ಣ ಹೇಳ್ತಾನೆ. ಈಗ ಒಬ್ಬರನ್ನ ಯುದ್ಧದಲ್ಲಿ ಒಬ್ಬರು ಸೇನಾಪತಿ ಅಂತ ಮಾಡ್ತಾರೆ ಫಸ್ಟು. ಆ ಸೇನಾಪತಿಯ ಹಿಂಭಾಗನೇ ನಿನ್ನ ರಥ ಇರ್ತದೆ. ಯಾಕಂದ್ರೆ ಸೇನಾಪತಿ ಹಿಂದೆ ಇರೋರು ಯಾರಪ್ಪ ಅಂತಂದರೆ ಅವರು ಸಹ ಶ್ರೇಷ್ಠ ಯೋಧರಾಗಿರ್ತಕ್ಕಂಥವ್ರು ಬೇಕು, ಬಿಲ್ವಿದ್ಯೆಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥವ್ರು. ಹಾಗೆ ನೀನು ಬಿಲ್ವಿದ್ಯೆಯಲ್ಲಿ ಭಾಳ ಶ್ರೇಷ್ಠನಿದೆಯಲ್ಲ, ಸೇನಾಪತಿ ಇರ್ತಾರಲ್ಲ ಅವ್ರ ಹಿಂದೆನೇ ನೀನು ಇರ್ತೀಯ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆಗ ಅಭಿಮನ್ಯು ಹೇಳ್ತಾನೆ, ನೋಡ್ರಿ, ನನಗೆ ಮೃತ್ಯುವಿನ ಭಯವಿಲ್ಲ, ನನಗೆ ಸಾವಿನ ಭಯ ಇಲ್ಲ, ನಾನು ಹೋರಾಡ್ತೀನಿ
ನಮ್ಮ ಪರವಾಗಿ ನಾನು ಹೋರಾಡ್ತೀನಿ ಅಂತಕ್ಕಂಥದ್ದನ್ನು ಅಭಿಮನ್ಯು ಹೇಳ್ತಾನೆ. ಇತ್ತ ಒಂದು ವಿರಾಟ ನಗರದಲ್ಲಿ ಅಭಿಮನ್ಯುವಿನ ಸ್ವಾಗತಕ್ಕೆ ಸೂಚಿಸಿದ ದ್ರೌಪದಿ. ಆ ಅಭಿಮನ್ಯು ಹೊಸದಾಗಿ ದ್ವಾರಕೆಯಿಂದ ಅವನು ಬಂದಿದ್ದಿಲ್ಲ, ಅಲ್ಲಿ ಹುಟ್ಟಿದಾಗಲಿದ್ದನು ಅಲ್ಲೇ ಇದ್ದ. ಆ ಒಂದು ಬಲರಾಮನ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಬಿಲ್ವಿದ್ಯೆಯನ್ನು ಶಸ್ತ್ರಾಭ್ಯಾಸವನ್ನೆಲ್ಲ ಕಲ್ತಿದ್ದ ಅಲ್ಲಿ. ಹಾಗಾಗಿ ಅವನಿಗೆ ಫಸ್ಟ್ ಬರ್ತಾ ಇರೋದೇ ಈಗ ಪಾಂಡವರ ಜೊತೆಗೆ ಬರ್ತಾ ಇರೋದೇ ಅದು ವಿರಾಟ ನಗರಕ್ಕೆ ಬರ್ತಾ ಇರೋದು ಮೊದಲನೇದಾಗಿ. ಹಾಗಾಗಿ ಅವನ ಒಂದು ಸ್ವಾಗತವನ್ನು ಒಂದು ಒಳ್ಳೆಯ ರೀತಿಯಿಂದ ಸ್ವಾಗತವನ್ನು ಮಾಡಿರಿ ಅಂತಕ್ಕಂಥದ್ದನ್ನು ದ್ರೌಪದಿ, ಯಾಕಂದರೆ ದ್ರೌಪದಿಗೆ ಸಹ ಮಗ ಅಲ್ಲ ಅವನು, ಹಾಗಾಗಿ ಅವನು ಅರ್ಜುನ ಸುಭದ್ರೆಯ ಮಗ. ದ್ರೌಪದಿನ ಸಹ ಅಭಿಮನ್ಯು ಮೇಲೆ ಭಾಳ ಪ್ರೀತಿ ಇಟ್ಕೊಂಡಿದ್ದಾಗಿ, ಹಾಗಾಗಿ ಸ್ವಾಗತ ಮಾಡೋಕ್ಕೆ ಸೂಚನೆ ಮಾಡ್ತಾಳೆ. 5 ಪುತ್ರರು ಪಾಂಚಾಲದಿಂದ ಆಗಮಿಸುವರು. ನೋಡ್ರಿ, ಆ ವಿರಾಟನ ಹೆಂಡತಿ ಸುದೇಶ್ನೆ ಅಂತ ಇರ್ತಾಳೆ. ವಿರಾಟ ರಾಜ ಏನಿರ್ತಾನಲ್ಲ, ವಿರಾಟ ರಾಜನ ಹೆಂಡತಿ ಸುದೇಶ್ನೆ ಅಂತಕ್ಕಂಥಕ್ಕೆ ರಾಣಿ. ಆ ರಾಣಿ ಹೇಳ್ತಾಳೆ ದ್ರೌಪದಿಗೆ, ಇವನು ಅಭಿಮನ್ಯು ನಿನ್ನ ಮಗ ಏನಲ್ಲ, ನಿನ್ನ ಮಕ್ಕಳು ಪಾಂಚಾಲದಿಂದ ಬರ್ತಾ ಇದ್ದಾರೆ. ಇವ್ರು 5 ಜನಕ್ಕೆ ಏನು 5 ಮಕ್ಕಳು ಹುಟ್ಟಿದ್ರು, ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಈ 5 ಜನಕ್ಕೆ ದ್ರೌಪದಿಯಿಂದ 5 ಮಕ್ಕಳು ಹುಟ್ಟಿದ್ರು, ಗಂಡು ಮಕ್ಕಳು. ಅವರೆಲ್ಲ ಎಲ್ಲಿದ್ದರು? ಇವರು ವನವಾಸ ಅಜ್ಞಾತವಾಸದಲ್ಲಿದ್ದಾಗ ತನ್ನ ತವ್ರ ಮನೆಯಲ್ಲಿದ್ದರು. ಪಾಂಚಾಲ, ಪಾಂಚಾಲ ರಾಜದ ದೃಪದನ ಹತ್ತಿರ ಅವರೆಲ್ಲ ಶಸ್ತ್ರವಿದ್ಯೆ ಕಲ್ತ್ಕೊಂಡು ಅಲ್ಲೇ ಬೆಳೆದಿದ್ರು ಅವರು ಸಹ ಈಗ ಬರ್ತಾ ಇದ್ದಾರೆ. ಅಭಿಮನ್ಯು ನಿನ್ನ ಮಗ ಅಲ್ಲಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಆಗ ಸ್ವಲ್ಪ ಕೊಂಕು ಮಾತಾಡ್ತಾ ಇರ್ತಾಳೆ ಸುದೇಶ್ನೆ ಅಂತಕ್ಕಂಥ ರಾಣಿ. ಅಭಿಮನ್ಯು ಸ್ವಾಗತಕ್ಕೆ ಇಷ್ಟು ಜೋರದಿಯಲ್ಲ, ನೀನು ಇಷ್ಟು ಸಡಗರ ಪಡ್ತೀಯಲ್ಲ, ಅಭಿಮನ್ಯು ನಿನ್ನ ಮಗೇನು? ನಾವು ಬಹುತೇಕ ಮಾತಾಡ್ತೀವಿ ಹಳ್ಳಿಗಳಲ್ಲಿ ಜಾಸ್ತಿ ಇಂಥವು ಕೊಂಕು ಮಾತುಗಳನ್ನು ಇಂಥವು ಕೇಳ್ತೀವಿ ನಾವು ಬಹುತೇಕ. ನಾವು ಯಾರನ್ನಾರು ಭಾಳ ಪ್ರೀತಿ ಮಾಡಿದ್ರೆ ಅವನೇ ನಿನ್ನ ಮಗೇನು, ನಿನ್ನ ಮಗಳೇನು ಅಷ್ಟು ಪ್ರೀತಿ ಮಾಡ್ತೀಯಲ್ಲ, ಹಂಗೆ ಹಿಂಗೆ ಅಂತಕ್ಕಂಥದ್ದೆಲ್ಲ ಬಹುತೇಕ ಕೇಳ್ತೀವಿ. ಹಂಗೆ ಸುದೇಶ್ನೆ ಹೇಳ್ತಾಳೆ, ಇವನೇ ನಿನ್ನ ಮಗೇನು, ಇಷ್ಟು ಸಡಗರ ಪಡ್ತೀಯಲ್ಲ ನೀನು, ನಿನ್ನ ಮಕ್ಕಳು ಪಾಂಚಾಲದಾಗ ಅದಾರ 5 ಜನ ಬರ್ತಾರೆ, ಅವ್ರೇನು ಇವನ್ನ ಯಾಕೆ ಅಷ್ಟು ಸಡಗರದಿಂದ ಸ್ವಾಗತ ಮಾಡ್ತೀಯ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಆಕೆ. ಈತ ಸುಭದ್ರೆಯ ಪುತ್ರ, ಸುಭದ್ರ ಮತ್ತು ಅರ್ಜುನನಿಗೆ ಹುಟ್ಟಿರ್ತಕ್ಕಂಥ ಅಭಿಮನ್ಯು ನಿನ್ನ ಮಗ ಏನಲ್ಲಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಸುದೇಶ್ನೆ, ವಿರಾಟ ರಾಜನ ಹೆಂಡತಿ. ನಿಮ್ಮ ಪುತ್ರರು ಉಪಪಾಂಡವರು, ಇವರು 5 ಜನ ಉಪಪಾಂಡವರು ಅಂತೀವಿ ನಾವು. ಪಾಂಡವರಿಂದ 5 ಜನ ಪಾಂಡವರಿಗೆ ದ್ರೌಪದಿಯಿಂದ ಹುಟ್ಟಿರ್ತಕ್ಕಂಥವರು ಉಪಪಾಂಡವರು. ಅವರು 5 ಜನ ಗಂಡು ಮಕ್ಕಳು ಇರ್ತಾರೆ. ಇವರು ಉಪಪಾಂಡವರ ಮೊದಲು ಸಾಯ್ತಕ್ಕಂಥದ್ದು. ಕುರುಕ್ಷೇತ್ರ ಯುದ್ಧದಲ್ಲಿ 5 ಜನ ಉಪಪಾಂಡವರ ಮೊದಲು ಸಾಯ್ತಕ್ಕಂಥದ್ದು. ಮೊದಲು ಸಾಯ್ತಕ್ಕಂಥನು ವಿರಾಟ ರಾಜನ ಮಗ. ಇಡೀ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಕಡೆಗೆ ಮೊದಲು ಸಾಯ್ತಕ್ಕಂಥವನು ಉತ್ತರ ಕುಮಾರ. ಆ ವಿರಾಟ ರಾಜನ ಮಗ ಉತ್ತರ ಕುಮಾರನ್ನೇ ಮೊದಲನೇ ಸಾವಾಗ್ತಕ್ಕಂಥದ್ದು ಕುರುಕ್ಷೇತ್ರ ಯುದ್ಧದಲ್ಲಿ. ಆನಂತರ ಉಪಪಾಂಡವರು ಸಾವಾಗ್ತದೆ. ಸ್ವಾಗತಿಸಿದ ದ್ರೌಪದಿ ಆ ಒಂದು ಅಭಿಮನ್ಯುವನ್ನು ಬಹಳ ಒಳ್ಳೆಯ ರೀತಿಯಿಂದ ಪ್ರೀತಿಯಿಂದ ಆ ಒಂದು ವಿರಾಟನ ಒಂದು ಆಸ್ಥಾನಕ್ಕೆ ಸ್ವಾಗತಿಸಿದರು. ಆಗ ಅಭಿಮನ್ಯು ಹೇಳ್ತಾನೆ ನೋಡ್ರಿ, ರಕ್ತ ಸ್ನಾನ ಮಾಡುವೆ, ನನ್ನ ತಂದೆಯರಿಗೋಸ್ಕರ ನಾನು ರಕ್ತ ಸ್ನಾನ ಮಾಡ್ತೀನಿ, ಅಂದರೆ ಯುದ್ಧದಲ್ಲಿ ಏನಾದರೂ ಸಹ ನಾನು ಅದನ್ನು ಹೋರಾಡ್ತೀನಿ ಅಂತಕ್ಕಂಥದ್ದನ್ನು ಅಭಿಮನ್ಯು ಹೇಳ್ತಾನೆ. ಯಶಸ್ಸು ತಂದೆಗೆ ಕೊಡುವೆ, ನನ್ನ ತಂದೆ ಅರ್ಜುನ ವೀರಾದಿವೀರ ಜಗದೇಕ ವೀರ ಅಂತ ಏನು ಹೇಳ್ತೀವಲ್ಲ, ಹಂಗೆ ಇಡೀ ವಿಶ್ವದಲ್ಲೇ ಶ್ರೇಷ್ಠ ಬಿಲ್ವಿದ್ಯೆಯ ಒಂದು ಕಲ್ತಿರ್ತಕ್ಕಂಥವನು ಅಂಥ ಅರ್ಜುನನಿಗೆ ನಾನು ನನ್ನ ಯಶಸ್ಸನ್ನು ಸಮರ್ಪಿಸ್ತೀನಿ ಅಂತಕ್ಕಂಥದ್ದನ್ನು ಅಭಿಮನ್ಯು ಹೇಳ್ತಾನೆ. ನಾನು ಜ್ಯೇಷ್ಠ ಮಾತೆಯ ಕಣ್ಣಿನ ಕಾಡಿಗೆ, ಇಲ್ಲಿ ಜ್ಯೇಷ್ಠ ಮಾತೆ ಅಂದರೆ ದ್ರೌಪದಿ, ಸುಭದ್ರೆಯ ಮಗ ಆದರೂ ಕೂಡ ದ್ರೌಪದಿ ಮೇಲೆ ಇವನಿಗೂ ಸಹ ಭಾಳ ಪ್ರೀತಿ ಇರ್ತದೆ. ಜ್ಯೇಷ್ಠ ಮಾತೆ ಅಂದರೆ ದೊಡ್ಡಮ್ಮ ಅಂತ ಏನು ಹೇಳ್ತೀವಲ್ಲ ಹಂಗೆ. ಆ ಜ್ಯೇಷ್ಠ ಮಾತೆಯ ಕಣ್ಣಿನ ಕಾಡಿಗೆ ನಾನು, ಇವತ್ತು ಕಾಡಿಗೆ ಅಂತಂದ್ರೆ ಯಾರನ್ನಾರು ಕೇಳ್ರಿ, ಹೆಣ್ಣು ಹುಡುಗರಿಗೆ ಯಾರಿಗೆ ಗೊತ್ತಾಗಲ್ಲ ಬಹುತೇಕ. ಕಾಡಿಗೆ ಅಂತಂದರೆ ಈಗೆಲ್ಲ ಕಾಡಿಗಳು ಕೆಮಿಕಲ್ನ ಬರ್ತಾವೆ ಅನಿಸ್ತದೆ ಎಲ್ಲ. ಕಾಡಿಗೆ ಯಾಕಂತಂದರೆ ಆ ಕಣ್ಣನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕಾಡಿಗೆ. ಮೊದಲೆಲ್ಲ ಹಚ್ಕೊಳ್ತಾ ಇದ್ರು, ಮನೆಯಲ್ಲೆಲ್ಲ ಕಂಪಲ್ಸರಿ ಕಾಡಿಗೆ ಇರ್ತಾಯಿತ್ತು. ಈಗೆಲ್ಲ ಟಿಕ್ಲಿಗಳು ರೆಡಿ ಇರ್ತವೆ, ಪ್ಯಾಕ್ ಟಿಕ್ಲಿಗಳು ಇರ್ತಾವೆ. ಕಾಡಿಗೆ ಇರಲ್ಲ ಬಹುತೇಕ. ಈಗ ಕಾಡಿಗೆ ಸಿಕ್ಕರು ಕೂಡ ಅದೆಲ್ಲ ಐಲೈನರು ಅಂತ ಏನೇನೋ ಬಂದುಬಿಟ್ಟಿರ್ತಾವೆ. ಆ ಕಾಡಿಗೆ ಏನು ಮಾಡ್ತಾ ಇತ್ತಂದರೆ ಕಣ್ಣನ್ನು ತಂಪು ಮಾಡ್ತಾಯಿತ್ತು, ಕಣ್ಣಿಗೆ ರಕ್ಷಣೆ ಕೊಡ್ತಾಯಿತ್ತು ಆ ಕಾಡಿಗೆ ಅಂತಕ್ಕಂಥದ್ದು. ಈ ಕಾಡಿಗೆ ಅಂದರೆ ಯಾವ ಕಾಡಿಗೆ, ಯಾವ ಫಾರೆಸ್ಟ್ಗೆ ಅನ್ನೋ ಪರಿಸ್ಥಿತಿ ಬಂದ್ಬಿಡತ್ತೆ ಈಗ. ಆ ಕಾಡಿಗೆ, ಕಣ್ಣಿನ ಕಾಡಿಗೆ ನಾನು ಅಂದರೆ ದ್ರೌಪದಿ ಕಣ್ಣಾದರೆ ನಾನು ಕಾಡಿಗೆ, ಆ ದ್ರೌಪದಿಗೆ ಕಣ್ಣಿಗೆ ಕಣ್ಣಾಗಿ ಆಗಿ ರಕ್ಷಣೆ ಮಾಡ್ತೀನಿ ನಾನು ಅಂತಕ್ಕಂಥದ್ದನ್ನು ಅಭಿಮನ್ಯು ಹೇಳ್ತಾನೆ. ನನ್ನ ಜ್ಯೇಷ್ಠ ಮಾತೆಯ ರಕ್ಷಣೆ ಮಾಡ್ತೀನಿ ನಾನು ಅಂತಕ್ಕಂಥದ್ದನ್ನು ಹೇಳ್ತಾನೆ ಅಭಿಮನ್ಯು. ಆಗ ಸುಭದ್ರೆ ಹೇಳ್ತಾಳೆ ನೋಡ್ರಿ, ಇವನು ನಿಮ್ಮ ಮಗನೇ ಅಂತ ಹೇಳ್ತಾಳೆ ಸುಭದ್ರೆ. ಬಹಳ ಒಳ್ಳೆಯ ನಿಷ್ಕಲ್ಮಸ ಮನಸ್ಸು ಸುಭದ್ರೆದು.
ದ್ರೌಪದಿಗೆ ಹೇಳ್ತಾಳೆ, ಇವನು ಸಹ ನಿನ್ನ ಮಗನೇ ಅಂತಕ್ಕಂಥದ್ದನ್ನು ದ್ರೌಪದಿಗೆ ಹೇಳ್ತಾಳೆ ಸುಭದ್ರೆ. ಇವನ ಹೆಸರು ಅಮರವಾಗುತ್ತದೆ, ದ್ರೌಪದಿ ಹೇಳ್ತಾಳೆ. ಅಭಿಮನ್ಯುವನ ಹೆಸರು ಇತಿಹಾಸದಲ್ಲಿ, ಮಹಾಭಾರತದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ ಅಮರವಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಲಿಂಗನ ಮಾಡ್ಕೊಳ್ತಾರೆ. ಇತ್ತ ಜ್ಯೋತಿಷಿನ ಕರೆಸಿದ್ನಲ್ಲ, ಹಸ್ತಿನಾಪುರದ ರಾಜ್ಯಸಭೆಗೆ ಜ್ಯೋತಿಷಿ ಬರ್ತಾರೆ, ಜಮಿನಿ, ಖ್ಯಾತ ಜ್ಯೋತಿಷಿ ಜಮಿನಿ ಬರ್ತಾರೆ. ಬಂದು ಇವರು ಭವಿಷ್ಯ ಕೇಳ್ತಾರೆ. ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆದರೆ ಯಾರಿಗೆ ಜಯ ಆಗ್ತೈತಿ ಅಂತಕ್ಕಂಥದ್ದನ್ನು ಕೇಳಿದಾಗ ಅವ್ರು ನೇರವಾಗಿ ಹೇಳ್ತಾರೆ, ಜಮಿನಿ, ಅಧರ್ಮಿಗಳ ನಾಶ ನಿಶ್ಚಿತ. ನೇರವಾಗಿ ಹೇಳಲ್ಲ ಅವರು, ನೀವೇ ಕೌರವರು ನಾಶ ಆಗ್ತೀರ ಅಂತ ಹೇಳಲ್ಲ ಅವರು, ಅಧರ್ಮಿಗಳ ನಾಶ ನಿಶ್ಚಿತ ಅಂತ ಹೇಳ್ತಾರೆ. ಆಗ ಧೃತರಾಷ್ಟ್ರ ಹೇಳ್ತಾನೆ ನೋಡ್ರಿ, ಅವನಿಗೆ ಗೊತ್ತು ಅಧರ್ಮಿಗಳು ಯಾರಂತ ಅವನಿಗೆ ಗೊತ್ತು. ಧೃತರಾಷ್ಟ್ರ ಏನು ಹೇಳ್ತಾನೆ, ನಮ್ಮಲ್ಲಿ ಶ್ರೇಷ್ಠ ಯೋಧರಿದ್ದಾರೆ ಅಂತ ಹೇಳ್ತಾನೆ. ನೀವು ಅಧರ್ಮಿಗಳ ನಾಶ ನಿಶ್ಚಿತ ಅಂದಾಗ ನಾವೇ ಅಧರ್ಮಿಗಳು, ನಮ್ಮಲ್ಲಿ ಶ್ರೇಷ್ಠ ಯೋಧರಿದ್ದಾರೆ, ಅದಂಗೆ ನಾಶ ಆಗ್ತೀವಿ ಅಂತ ಹೇಳ್ತಾನೆ ಅವನು ಧೃತರಾಷ್ಟ್ರ. ಯಾರಿಗೂ ರಕ್ಷಣೆ ಸಿಗುವುದಿಲ್ಲ, ಜಮಿನಿ ಹೇಳ್ತಾರೆ. ನೀವು ಎಂಥರೇ ಆಗಿರಲಿ, ನೀವು ಅಧರ್ಮಿಗಳು ಎಂಥರೇ ಆಗಿರಲಿ, ಅವರು ಯಾರಿಗೂ ರಕ್ಷಣೆ ಸಿಗುವುದಿಲ್ಲ ಅಂತ ಹೇಳ್ತಾನೆ ಜಮಿನಿ. ಕುರುವಂಶವೇ ವಿನಾಶ, ಇಡೀ ಕುರುವಂಶ ನಾಶ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ದೇವರ ರಕ್ಷೆ ಇರುವವರು ಉಳಿಯುವರು. ಅಂದರೆ ದೇವರ ರಕ್ಷೆ ಇರುವವರು ಯಾರು ಅಂದರೆ ಧರ್ಮವಂತರು, ಧರ್ಮದ ಕಡೆ ಯಾರು ಇರ್ತಾರೋ ಅವ್ರು ಮಾತ್ರ ಉಳಿತಾರೆ ಅಂತಕ್ಕಂಥದ್ದನ್ನು ಜಮಿನಿ ಹೇಳ್ತಾನೆ. ಗಾಬರಿಯಾದ ಧೃತರಾಷ್ಟ್ರ ಗಾಂಧಾರಿ, ಭಾಳ ಗಾಬರಿ ಆಗ್ಬಿಡ್ತೀವಿ ಇವರಿಗೆ. ಯಾಕಂತಂದರೆ ನಾವು ಬಹುತೇಕ ನಾವೇನು ಪೇಪರ್ಗಳಲ್ಲಿ ದಿನ ಭವಿಷ್ಯ ನೋಡಿದಾಗ ಗಾಬರಿ ಆಗತ್ತೆ ನಮಗೆ. ನಾವು ಸುಮ್ಮನೆ ಅದನ್ನೇ ತೀರಾ ತಲೆ ಕೆಡ್ಸೋಣಲ್ಲ, ಸುಮ್ಮನೆ ಅದನ್ನು ಓದಕ್ಕಾರ ಓದಿರಿ ಸುಮ್ಮನೆ ಒಂದೆರಡು ಲೈನ್. ಅದ್ರಾಗ ಏನೋ ಕೆಟ್ಟದ್ದು ಅಂದಾಗ ಏನೋ ನಮಗೆ ಒಂಥರ ಮನಸ್ಸಿಗೆ ಅಳಕಾಕತ್ತೆ. ಹಾಗೆ ಇಡೀ ಕುರುವಂಶ ವಿನಾಶ ಆದಾಗ ಗಾಬರಿ ಆಗ್ತಕ್ಕಂಥದ್ದು ಸಹಜ ಧೃತರಾಷ್ಟ್ರ ಗಾಂಧಾರಿಗೆ. ಆಗ ಇದಕ್ಕೇನು ಪರಿಹಾರ ಅಂತ ಕೇಳ್ತಾರೆ. ಪುತ್ರರ ಮೃತ್ಯು ಆಗುವುದೇ ಅಂದರೆ ನನ್ನ ಮಕ್ಕಳು 100 ಜನನೂ ಸಾಯ್ತಾರೇನೋ ಅಂತ ಕೇಳ್ತಾಳೆ. ಮತ್ತೆ ಈ ವಿನಾಶ ಅಂತಂದರೆ ಎಲ್ಲರೂ ಸತ್ತಂಗಲ್ಲ, ಇಡೀ ಕುರುವಂಶ ವಿನಾಶ ಅಂದರೆ ಯಾರು ಉಳಿಯಲ್ಲ, ಇಡೀ ಕುರುವಂಶದಲ್ಲಿ ಯಾರು ಉಳಿಯಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಏನು ಪರಿಹಾರ, ಇದಕ್ಕೇನು ಪರಿಹಾರ ಅಂತ ಜಮಿನಿ ಮಹರ್ಷಿಗಳನ್ನು ಕೇಳ್ತಾರೆ. ಭಾಳ ಅಂಗಲಾಚಿ, ಇದಕ್ಕೇನು ಬೇರೆ ಮಾರ್ಗ ಇಲ್ಲೇನೋ, ಏನು ಮಾಡಬೇಕು? ಒಬ್ಬರಿಗೆ ನೀವು ಜೀವದಾನ ಮಾಡಬಹುದು, ಗಾಂಧಾರಿಗೆ ಹೇಳ್ತಾರೆ ಜಮಿನಿ ಮಹರ್ಷಿಗಳು. ನಿಮಗೆ ಶಕ್ತಿ ಇದೆ ಗಾಂಧಾರಿಗೆ, ನೀವು ಒಬ್ಬರಿಗೆ ಮಾತ್ರ ಜೀವದಾನ ಮಾಡ್ಬೋದು. ಹೆಂಗೆ ಅಂತ ಮುಂದೆ ಬರ್ತದೆ. ಆಕೆಯನ್ನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇಡೀ ಜೀವಮಾನ ಪೂರ್ತಿ ಸವಸಿದ್ಲಲ್ಲ, ಆ ಕಣ್ಣು ಅಷ್ಟು ದೃಷ್ಟಿಯನ್ನು ನೋಡಿರಲ್ಲ ಲೋಕವನ್ನು, ಆ ಕಣ್ಣಿಗೆ ಅಷ್ಟು ಶಕ್ತಿ ಬಂದಿರ್ತದಂತೆ. ಅದು ಆಕೆಗೆ ಒಂದಷ್ಟು ದೃಷ್ಟಿಗೆ ಶಕ್ತಿ ಇರ್ತದಂತೆ. ಆಕೆ ಒಂದು ಸಾರಿ ನಿಮ್ಮ ಮಗನ ಯಾರನ್ನಾರು ಒಬ್ಬರನ್ನ ಎದುರಿಗೆ ನಿಲ್ಲಿಸ್ಕೊಂಡು ನೀನು ಕಣ್ಣನ್ನು ಬಿಟ್ಟಿದ್ದೆ ಆದರೆ ಅವರ ದೇಹ ಪೂರ್ತಿ ವಜ್ರಕಾಯ ಆಕತಿ. ಯಾವ ಶಸ್ತ್ರಾಸ್ತ್ರಗಳು ಯಾವುದರಿಂದನೂ ಸಹಾಯಕ್ಕೆ ಸಾಧ್ಯನೇ ಇಲ್ಲ. ದುರ್ಯೋಧನ ಕೊನೆಗೆ ಮಾಡಿದ್ಲ ಆಕೆ ಅದನ್ನು. ಆದರೆ ಅವನು ದುರ್ಯೋಧನ ಒಂದು ತಪ್ಪು ಮಾಡಿದ, ಸೊಂಟಕ್ಕೆ ಒಂದು ಬಟ್ಟೆ ಕಟ್ಟಿಗೆ ಬಂದಂತ ತೊಡೆತನ. ಹಂಗಾಗಿ ಆ ಭಾಗ ಮಾತ್ರ ಅದು ಒಂದು ವಜ್ರಕಾಯ ಆಗಲಿಲ್ಲ, ಅಲ್ಲಿಗೆ ಒಡೆದು ಗದೆಯಿಂದ ಅವನು ಸಾಯಿಸಿದ್ದು ಭೀಮ. ಹಾಗೆ ಒಬ್ಬರನ್ನ ಬಗ್ಸಿದ ಶಕ್ತಿ ನಿಮಗಿದೆ, ಕುಂತಿಗಿದೆ. ಆ ಒಂದು ನಿಮ್ಮ ದಿವ್ಯ ದೃಷ್ಟಿಯಿಂದ ಆ ಒಂದು ನಿಮ್ಮ ಮಕ್ಕಳು ಯಾರನ್ನಾರು ಒಬ್ಬ ಮಕ್ಕಳನ್ನು ಒಂದು ದೇಹವನ್ನು ವಜ್ರಕಾಯ ಮಾಡ್ಬೋದು. ಆ ವಜ್ರಕಾಯ ಮಾಡಿಬಿಟ್ರೆ ಇಡೀ ದೇಹವನ್ನು ಯಾವುದೇ ರೀತಿಯಿಂದ ನೀವು ಅವ್ರನ್ನ ಸಾಯಿಸೋಕ್ಕಾಗೋದಿಲ್ಲ, ಯಾರೂ ಸಾಯಿಸೋಕ್ಕಾಗಲ್ಲ. ಯಾವ ಶಸ್ತ್ರಾಸ್ತ್ರಗಳು, ಗದೆ ಯಾವುದು ಸಾಯಿಸೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಅಷ್ಟು ಮಾಹಿತಿಯನ್ನು ಕೊಡ್ತಾರೆ ಅವರು ಜಮಿನಿ ಮಹರ್ಷಿಗಳು. ಒಬ್ಬರನ್ನ ಮಾತ್ರ ನೀವು ಬದುಕಿಸಬಹುದು ಗಾಂಧಾರಿಯಿಂದ ಅಂತ ಹೇಳ್ತಾರೆ. ನೀವೇ ನಿರ್ಧರಿಸಿ, ನೀವು ಯಾರನ್ನು ಬದುಕಿಸ್ಬೇಕಂತ ನೀವೇ ನಿರ್ಧಾರ ಮಾಡಿರಿ ಅಂತಕ್ಕಂಥದ್ದನ್ನು ಹೇಳಿ ಹೋಗಿಬಿಡ್ತಾರೆ ಅವರು ಮಹರ್ಷಿಗಳು ಜಮಿನಿ. ಆಗ ಗಾಂಧಾರಿ ರೋದನ ಹೇಳತೀರದು. ಯಾಕಂದರೆ ಇವ್ರು 100 ಜನನೂ ಬಹಳ ಕಷ್ಟಪಟ್ಟು ಹಾಕಿ ಭೂಮಿಗೆ ತಂದಿದ್ದು. ಸುಮಾರು 15 ತಿಂಗಳ 15, 16, 17 ತಿಂಗಳ ಕಾಲ ಆಕೆ ಗರ್ಭವತಿ ಆದರೂ ಮಕ್ಕಳು ಹೊರಗಡೆ ಬಂದಿರಲ್ಲ. ಆನಂತರ ಅವರನ್ನು ಆ ಒಂದು ಕುಂಭಗಳಲ್ಲಿ ಮಾಡಿ ಅವರನ್ನು ಈ ಒಂದು ಭೂಮಿಗೆ ತಂದಿರ್ತಾರೆ ಆ ಪಿಂಡಗಳನ್ನು. ಆಕೆಗೆ ಭಾಳ ನೋವಾಗ್ತದೆ, ಒಬ್ಬರು ಉಳಿಯಲ್ಲ ಅಂದರೆ ಏನಿದು ಅಂತಕ್ಕಂಥದ್ದು. ನಂತರ ವಿರಾಟದಲ್ಲಿ ಈ ಕಡೆ ಭೋಜನಕೂಟ ರಾಜನಿಂದ. ಯಾಕಂತಂದರೆ ಮುಂದೆ ಯುದ್ಧ ಆದಾಗ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಯುದ್ಧ ಆದ ನಂತರ ಯಾರಿರ್ತಾರೆ ಯಾರಿಲ್ಲ ನಮ್ಮದೇ ಗೊತ್ತಿಲ್ಲ. ಹಂಗಾಗಿ ಒಂದು ಪ್ರಾರಂಭದಲ್ಲಿ ಒಂದು ಭೋಜನಕೂಟ ವಿರಾಟ ರಾಜ ಏರ್ಪಡಿಸ್ತಾನೆ. ಯಾಕಂದರೆ ಇವ್ರು ಪಾಂಡವರು ಅಂತ ಗೊತ್ತಾದ ಮೇಲೆ ಇವ್ರಿಗೊಂದು ಒಳ್ಳೆಯ ಸತ್ಕಾರ ಮಾಡಬೇಕಾಗಿತ್ತು ಅವನು. ಇಷ್ಟು ದಿವಸ ಅವರು ಅಜ್ಞಾತವಾಗಿ ನಮ್ಮ ರಾಜ್ಯದಲ್ಲೇ 1 ವರ್ಷ ಇದ್ದರು. ಆದರೆ ಈಗ ಪಾಂಡವರು ಅಂತ ಗೊತ್ತಾದ ಮೇಲೆ ಅವ್ರಿಗೊಂದು ಒಳ್ಳೆ ರೀತಿಯಿಂದ ಒಂದು ಸತ್ಕಾರ ಮಾಡೋದಕ್ಕೆ ಒಂದು ಔತಣಕೂಟವನ್ನು ವಿರಾಟ ರಾಜ ಏರ್ಪಡಿಸ್ತಾನೆ. ಆಗ ಅಭಿಮನ್ಯು ಮತ್ತು ಉತ್ತರೆ ಮುಖಾಮುಖಿ ಆಗ್ತಾರೆ.
ಅಭಿಮನ್ಯು ವಯಸ್ಸಿಗೆ ಬಂದಿರತಕ್ಕಂಥ ಹುಡುಗ, ಉತ್ತರೆ ಸಹನ ವಯಸ್ಸಿಗೆ ಬಂದಿರತಕ್ಕಂಥ ಒಬ್ಬ ಹುಡುಗಿ, ವಿರಾಟ ರಾಜನ ಮಗಳು. ಅವರಿಬ್ಬರ ವಿವಾಹವನ್ನು ಪ್ರಸ್ತಾಪ ಮಾಡ್ತಾನೆ ಶ್ರೀಕೃಷ್ಣ ಭಾಳ ಮುಂದಾಲೋಚನೆ ಒಂದು ಶ್ರೀಕೃಷ್ಣ. ಅಭಿಮನ್ಯು ಮತ್ತು ಉತ್ತರೆಯ ವಿವಾಹ ಮಾಡಿಬಿಡಬೇಕು. ಯಾವಾಗ ಮಾಡಬೇಕಂದ್ರೆ ಯುದ್ಧಕ್ಕಿಂತ ಮುಂಚೆನೇ ಮಾಡಿಬಿಡಬೇಕು. ಯುದ್ಧದಲ್ಲಿ ಅಭಿಮನ್ಯು ಇರಲ್ಲ ಅನ್ನೋದು ಗೊತ್ತು, ಶ್ರೀಕೃಷ್ಣನಿಗೆ ಭವಿಷ್ಯ ಗೊತ್ತು, ಯುದ್ಧದಲ್ಲಿ ಅಭಿಮನ್ಯು ಸಾಯ್ತಾನಂತಕ್ಕಂಥದ್ದು ಗೊತ್ತು. ಹಂಗಾಗಿ ಯುದ್ಧಕ್ಕಿಂತ ಮುಂಚೆನೇ ಆ ಒಂದು ವಿವಾಹವನ್ನು ಮಾಡಿಬಿಡ್ಬೇಕು, ಅಭಿಮನ್ಯು ಮತ್ತು ಉತ್ತರೆಯ ವಿವಾಹವನ್ನು ಮಾಡಬೇಕು ಅಂತಕ್ಕಂಥದ್ದು. ಆಗ ಸುದೇಶ್ನ ಹೇಳ್ತಾಳೆ, ನೋಡ್ರಿ, ನಾವು ಯುದ್ಧದ ಚಿಂತೆಯಲ್ಲಿದ್ದೀವಿ, ನೀವು ನೋಡಿದರೆ ವಿವಾಹ ಪ್ರಸ್ತಾಪ ಮಾಡ್ತಿರಲ್ಲ. ಆಕೆ ಯಾವಾಗಲೂ ಇವ್ರ ಮೇಲೆ ಇರಿಸು ಮುರಿಸಿರ್ತೈತಿ. ಇವರೊಳ್ಳೆ ಬಂದು ನಮಗೆ ತಗಲಾಕ್ಕೊಂಬಿಟ್ರಲ್ಲ, ನಮ್ಮ ಪಡಿ ನಾವು ಆರಾಮಿದ್ವಿ ವಿರಾಟ ರಾಜ್ಯದಲ್ಲಿ. ಈ ಪಾಂಡವರು ಬಂದದಕ್ಕೆ ಯುದ್ಧ ಆಗ್ತೈತಿ, ಅವ್ರ ಜೊತೆ ನಾವು ಯುದ್ಧ ಮಾಡೋಕ್ಕಲ್ಲ, ನಮ್ಮ ಸೈನಿಕರೆಲ್ಲ ಸೋಯ್ತಾರೆ, ನಮ್ಮಲ್ಲಿ ಅಪಾರ ಹಾನಿ ಆಗ್ತೈತಿ, ನಮ್ಮ ಮಕ್ಕಳು ಸಾಯ್ಬೋದು ಅಂತಕ್ಕಂಥ ಒಂದು ಹೊರಗಾಕಿ. ನಾವು ಯುದ್ಧದ ಚಿಂತೆಯಲ್ಲಿದ್ದೀವಿ, ನೀವು ವಿವಾಹದ ಪ್ರಸ್ತಾಪ ಮಾಡ್ತಿರಲ್ಲ ಅಂತಕ್ಕಂಥದ್ದು ಸುದೇಶ್ನೇ ವಿರಾಟ ರಾಜನ ಹೆಂಡತಿ ಆಕ್ಷೇಪಣೆ ಮಾಡ್ತಾಳೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಇಲ್ಲ, ಮೊದಲು ವಿವಾಹ ಮಾಡೋಣ, ಯುದ್ಧಕ್ಕಿಂತ ಮುಂಚೆ ವಿವಾಹ ಮಾಡಿಬಿಡೋಣ, ಅಭಿಮನ್ಯು ಮತ್ತು ಉತ್ತರೆಯ ವಿವಾಹವನ್ನು ಮಾಡಿಬಿಡೋಣ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಭಾಳ ಮುಂದಾಲೋಚನೆ. ಯಾಕಂದರೆ ಮುಂದೆ ಅಭಿಮನ್ಯು ಮತ್ತು ಉತ್ತರೆಗೆ ಹುಟ್ಟಿರ್ತಕ್ಕಂಥ ಒಬ್ಬ ಪರೀಕ್ಷಿತ ಅಂತಕ್ಕಂಥ ಒಬ್ಬ ರಾಜನೇ ಒಬ್ಬ ಕುರುವಂಶದ ಕೊನೆಯ ಕೊಂಡಿ ಆಗ್ತಾನೆ. ಆಮೇಲೆ ಜೊತೆಗೆ ಇಡೀ ದ್ವಾಪರ ಯುಗದ ಮತ್ತು ಕಲಿಯುಗದ ಒಂದು ಸೇತು ಅಂತ ಏನು ಹೇಳ್ತೀವಲ್ಲ, ಸೇತುವೆ, ಆ ಸೇತುವೆ ರೂಪದಲ್ಲಿ ಅವನು ಇರ್ತಾನೆ, ಪರೀಕ್ಷಿತ ಮಹಾರಾಜ ಅಂತಕ್ಕಂಥ. ಈತ ಅಭಿಮನ್ಯು ಮತ್ತು ಉತ್ತರೆ ವಿವಾಹ ಪ್ರಸ್ತಾಪ ವಿರಾಟ ರಾಜನ ಹತ್ರ ಪ್ರಸ್ತಾಪ ಮಾಡ್ತಾರೆ. ಮತ್ತು ಶ್ರೀಕೃಷ್ಣ, ಇಲ್ಲ, ಈ ರೀತಿ ವಿವಾಹವನ್ನು ಮಾಡಿಬಿಡೋಣ. ನೋಡಿರಿ, ಶ್ರೀಕೃಷ್ಣ ಹೇಳ್ತಾನೆ, ಅಭಿಮನ್ಯು ಅಂದರೆ ಕುರುವಂಶ, ಅರ್ಜುನ ಕುರುವಂಶದವನು, ಸುಭದ್ರೆ ಯಾದವ ವಂಶದವಳು, ಎರಡು ಶ್ರೇಷ್ಠ ವಂಶಗಳ ಮಿಶ್ರಣದಿಂದ ಬಂದಿರತಕ್ಕಂಥವನು ಅಭಿಮನ್ಯು. ಏನು ಕಡಿಮೆ ಆಗಿದೆ ಅಭಿಮನ್ಯುವಿಗೆ? ಜೊತೆಗೆ ನಿಮ್ಮ ಒಂದು ವಿರಾಟ ವಂಶದ ಉತ್ತರೆ ಸೇರಿದರೆ 3 ಶ್ರೇಷ್ಠ ವಂಶಗಳಾಗ್ತವೆ. ಇತಿಹಾಸದಲ್ಲಿ 3 ಶ್ರೇಷ್ಠ ವಂಶಗಳ ಒಂದು ದಂಪತಿಗಳು ಆಗ್ತಾರೆ, ಅವರಿಂದ ಹುಟ್ಟತಕ್ಕಂಥ ಮಗ ಒಬ್ಬ ಶ್ರೇಷ್ಠ ರಾಜನಾಗ್ತಾನೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಸುದೇಶ್ನ ಆಕ್ಷೇಪ, ಆಕೆ ಯಾವಾಗಲೂ ಆಕ್ಷೇಪ ವ್ಯಕ್ತಪಡಿಸ್ತಾಳೆ. ಯುದ್ಧ ನಡೆಯೋಕ್ಕೆ ಪ್ರಾರಂಭ ಆಗಿದೆ, ಇಂಥದ್ರಲ್ಲಿ ನೀವು ವಿವಾಹವನ್ನು ಪ್ರಸ್ತಾಪ ಮಾಡ್ತಿರಲ್ಲ ಅಂತಕ್ಕಂಥದ್ದು. ಯಾಕಂದರೆ ಯುದ್ಧ ನಡೆದ್ರೆ ಬಹುತೇಕ ಆ ಒಂದು ಗಂಡು ಮಕ್ಕಳು ಸಾಯ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಆಗ ಹೆಣ್ಮಕ್ಳು ವಿಧವೆಗೆ ಆಗ್ತಾರೆ. ಇವನ್ನೆಲ್ಲ ಮುಂದಾಲೋಚನೆ ಮಾಡಿ ಆಕ್ಷೇಪ ವ್ಯಕ್ತಪಡಿಸ್ತಾಳೆ ಆಕೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ನೋಡ್ರಿ, ಸುದೇಶ್ನಿಗೆ ಹೇಳ್ತಾನೆ, ಅಭಿಮನ್ಯು ಮತ್ತು ಉತ್ತರೆಯ ಮಗ ಯುಗ ಪರಿವರ್ತನೆಯ ಕೊಂಡಿ ಆಗ್ತಾನೆ. ನೀವು ಸಾಮಾನ್ಯ ಅಂದ್ಕೋಬೇಡ್ರಿ. ಆಕೆಗೆ ಮನಸ್ಸನ್ನು ಚೇಂಜ್ ಮಾಡ್ತಾನೆ ಸುದೇಶ್ನಿಗೆ ಶ್ರೀಕೃಷ್ಣ. ಅಭಿಮನ್ಯು ಉತ್ತರೆ ವಿವಾಹ ಆದರೆ ಅವ್ರಿಗೆ ಹುಡ್ತಕ್ಕಂಥ ಮಗ ಏನದಾನಲ್ಲ, ಅವನು ಯುಗ ಪರಿವರ್ತನೆಯ ಒಂದು ಕೊಂಡಿ ಆಗ್ತಾನೆ. ಇಡೀ ದ್ವಾಪರ ಯುಗಕ್ಕೆ ಮತ್ತು ಕಲಿಯುಗಕ್ಕೆ ಆ ಯುಗ ಪರಿವರ್ತನೆಯ ಒಂದು ಕೊಂಡಿ ಆಗ್ತಾನೆ. ಅಷ್ಟು ಮಹತ್ವ ಆ ಮಗನಿಗೆ ಇರ್ತತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅವರಿಬ್ಬರಿಗೆ ಹುಡ್ತಕ್ಕಂಥ ಮಗನಿಗೆ ಅಷ್ಟು ಮಹತ್ವ ಇತಿಹಾಸದಲ್ಲಿ ಸಿಗ್ತತೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಆಕೆಗೆ ಬಿಡಿಸಿ ಹೇಳ್ತಾನೆ. ಅವಾಗ ಒಪ್ತಾಳೆ ಸುದೇಶ್ನಿ. ಅಂದರೆ ಅವರ ಉತ್ತರೆಯ ಮಗಗೆ ಆ ಒಂದು ಶ್ರೇಷ್ಠ ಸ್ಥಾನ ಸಿಗ್ತತಲ್ಲ ಅಂತಕ್ಕಂಥದ್ದನ್ನು ಅವಾಗ ಸುಮ್ಮನೆ ಆಗ್ತಾಳೆ ಸುದೇಶ್ನಿ ಅಂತಕ್ಕಂಥ. ಅಂದರೆ ದ್ವಾಪರ ಯುಗಕ್ಕೂ ಮತ್ತು ಕಲಿಯುಗಕ್ಕೂ ಒಂದು ಕೊಂಡಿ ಆಗ್ತಾನೆ. ಆ ಪರೀಕ್ಷಿತ ಮಹಾರಾಜನಿಂದಲೇ ಕೊನೆಗೆ ದ್ವಾಪರ ಯುಗ ಅಂತ್ಯ ಆಗ್ತಕ್ಕಂಥದ್ದು, ಕಲಿಯುಗ ಪ್ರಾರಂಭ ಆಗ್ತಕ್ಕಂಥದ್ದು. ಆ ಒಂದು ಉತ್ತರೆ ಮತ್ತು ಅಭಿಮನ್ಯುವಿನ ಮಗ ಪರೀಕ್ಷಿತ. ಆಮೇಲೆ ಇವರಿಗೆ ಉತ್ತರಾಧಿಕಾರಿ ಸಹ ಅವನೊಬ್ಬನೇ. ಪಾಂಡವರಿಗೆ ಅಂದರೆ ಇಡೀ ಕುರುವಂಶಕ್ಕೆ, ಕೌರವರು ಯಾರು ಇರಲ್ಲ, ಅವಾಗ ಪೂರ್ತಿ ನಾಶ ಆಗಿದ್ದರು, ವಿನಾಶ. ಇಡೀ ಕುರುವಂಶಕ್ಕೆ ಅವನೊಬ್ಬನೇ ಉತ್ತರಾಧಿಕಾರಿ. ಇವರು ಯಾರು ಉತ್ತರಾಧಿಕಾರಿ? ಯುಧಿಷ್ಠರ ರಾಜ್ಯಭಾರ ಮಾಡಿದ ಮೇಲೆ ಕೊನೆಗೆ ಉಳಿತಕ್ಕಂಥ ಉತ್ತರಾಧಿಕಾರಿ ಇವನೊಬ್ಬನೇ, ಪರೀಕ್ಷಿತ ಅಂತಕ್ಕಂಥವನು. ಇತ್ತ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನಿಗೆ ನಿದ್ದೆಯಲ್ಲೇ ವಿನಾಶದ ಮುನ್ಸೂಚನೆ, ಕನಸು ಅವನಿಗೆ. ಯಾಕಂತಂದರೆ ಕನಸು ಹೆಂಗಪ್ಪ ಅಂತಂದರೆ, ನಾವು ಯಾವ ಯೋಚನೆ ಮಾಡ್ತೀವೋ ಅವು ಕನಸು ಬೀಳ್ತಾವೆ. ಅದು ವೈಜ್ಞಾನಿಕವಾಗಿ ಸತ್ಯ ಸಹ. ನಾವು ಒಳ್ಳೆಯ ಯೋಚನೆಯಿಂದ ನಾವು ಮಲ್ಕೊಂಡ್ರೆ ಒಳ್ಳೆಯ ಕನಸು ಬೀಳ್ತವೆ, ಕೆಟ್ಟ ಯೋಚನೆಯಿಂದ ಮಲ್ಕೊಂಡ್ರೆ ಕೆಟ್ಟ ಕನಸು ಬೀಳ್ತವೆ. ಹಂಗಾಗಿ ಅವನು ಧೃತರಾಷ್ಟ್ರನಿಗೆ ಮಲಿಕೊಂಡ್ರು ನಿದ್ದೆ ಎದ್ರು ಕೂಡ ಅದೇ ಚಿಂತೆ. ಆ ಕನಸಿನಲ್ಲಿ ಅವನಿಗೆ ಇಡೀ ಕುರುವಂಶ ನಾಶ ಆಗಿದ್ದು ಕನಸು ಬೀಳ್ತದೆ. ಅವ್ನು ದಿಢೀರ್ನೇ ಎಚ್ಚೆತ್ತು ಬಿಡ್ತಾನೆ, ಇದೇನಪ್ಪ ಹಿಂಗಾಗ್ಬಿಡ್ತು ಕನಸಿನಾಗೆ, ಕೆಟ್ಟ ಕನಸು ಬಿದ್ದು ಬಿಡ್ತಲ್ಲ ಅಂತ. ಬೇಗ ಅವನು ವಿದುರನ್ನು ಕರೀತಾನೆ. ಯಾಕಂದರೆ ವಿದುರ ಮಹಾಜ್ಞಾನಿ. ಆ ವಿದುರನ್ನು ಕರೆದು ಹಿಂಗಾಗ್ಬಿಡ್ತು ನನಗೆ, ಇದಕ್ಕೇನು ಪರಿಹಾರ, ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಕ್ಕಂಥದ್ದನ್ನು ಕೇಳ್ತಾನೆ.
ಧೃತರಾಷ್ಟ್ರನಿಗೆ ತಮ್ಮನಾಗಬೇಕು ಅವನು ವಿದುರ. ಆಗ ವಿದುರ ಹೇಳ್ತಾನೆ ನೋಡ್ರಿ, ಯುದ್ಧದ ವಿನಾಶ ತಿಳಿಸಿದ ವಿದುರ. ಯುದ್ಧ ಅಂದರೆ ಸುಮ್ಮನೆ ಅಲ್ಲ, ಯುದ್ಧದಿಂದ ಏನೇನು ವಿನಾಶ ಆಗ್ತದೆ ಅಂತಕ್ಕಂಥದ್ದನ್ನು ಎಳೆಯಾಗಿ ಹೇಳ್ತಾನೆ. ಪಾಂಡವರ ಸಾಮರ್ಥ್ಯಕ್ಕೆ ಕಟ್ಟಿದ ಮೋಸದ ಅಣೆಕಟ್ಟು ಒಡೆದಿದೆ. ಇಷ್ಟು ದಿವಸ ನೀವು ಅವ್ರಿಗೆ ಮೋಸ ಮಾಡ್ಕೊತ ಬಂದ್ರಿ, ಪಾಂಡವರಿಗೆ ಮೇಲೆ ಮೇಲೆ ಅನ್ಯಾಯ ಮಾಡ್ಕೊತ ಬಂದ್ರಿ, ಅವ್ರಿಗೆ ಮೋಸ ಮಾಡಿದ್ರಿ. ಈಗ ಅವ್ರ ಅಣೆಕಟ್ಟು ಒಡೆದು ಬಿಟ್ಟತ್ತೆ. ನೀವು ಮೋಸ ಮಾಡಿರ್ತಕ್ಕಂಥ ಅಣೆಕಟ್ಟು ಒಡೆದಿದೆ. ಈಗ ಪ್ರಳಯ ಆಗಲೇಬೇಕು, ನೀವು ಅನುಭವಿಸಲೇಬೇಕು ಅಂತಕ್ಕಂಥದ್ದನ್ನು ವಿದುರ ಹೇಳ್ತಾನೆ ಧೃತರಾಷ್ಟ್ರನಿಗೆ. ನೋಡ್ರಿ, ಯುದ್ಧದಿಂದ ಯುವಕರ ಮರಣ ಆಗ್ತದೆ. ಯಾಕಂದರೆ ಯುದ್ಧ ಮಾಡೋರೆಲ್ಲ ಯುವಕರೆಲ್ಲ, ತರುಣರು, ಅವರೆಲ್ಲ ಮರಣ ಆಗ್ತದೆ. ಆನಂತರ ಅವರ ಪತ್ನಿಯರೆಲ್ಲ ವಿಧವೆಯರಾಗ್ತಾರೆ. ಇಡೀ ಒಂದು ಸಮಾಜ ಅಲ್ಲೋಲ ಕಲ್ಲೋಲ ಆಗ್ತದೆ. ಆ ಅಸಮತೋಲನ ಅಂತ ಏನು ಹೇಳ್ತೀವಲ್ಲ, ಇಂಬ್ಯಾಲೆನ್ಸ್, ಸಮಾಜ ಇಂಬ್ಯಾಲೆನ್ಸ್ ಆಗ್ತದೆ. ಅವಾಗ ದಾರಿದ್ರ್ಯ ಬರ್ತದೆ. ಯಾಕಂದರೆ ಯುದ್ಧದಿಂದ ಸಂಪತ್ತೆಲ್ಲ ಹೋಗಿಬಿಡ್ತದೆ, ನಾಶ ಆಗ್ತದೆ ಸಂಪತ್ತು. ಯುದ್ಧ ಅಂದರೆ ಸುಮ್ಮನೆ ಅಲ್ಲ. ಈಗ ನಾವು ಯುದ್ಧ ನೋಡ್ತಾ ಇದ್ದೀವಿ, ಯಾವುದು ಇರಾಕು, ಅಮೇರಿಕಾ, ಇರಾನ್. ಈ ಯುದ್ಧದಿಂದ ಎಷ್ಟು ನಾವೆಲ್ಲ ದೂರ ಇದ್ದರೂ ಸಹ ನಮ್ಮ ಜನಜೀವನದ ಮೇಲೆ ಎಷ್ಟು ಸಮಸ್ಯೆ ಆಯಿತು ಅಂತಕ್ಕಂಥದ್ದನ್ನು ನಾವು ಅನುಭವಿಸ್ತೀವಿ ಇವತ್ತು. ಬಟ್ ಅಲ್ಲಿಯ ಸಮಸ್ಯೆ ಅಂತ ಹೇಳ್ತಾ ಇರೋದು ಇರಾನ್ ಮತ್ತು ಇರಾನಿಗೆ ಹಾನಿ ಜಾಸ್ತಿ ಆಗಿರತಕ್ಕಂಥದ್ದು ಇರಾನಿಗೆ. ಅನೇಕ ಮರಣಗಳಾದವು. ಹಾಗಾಗಿ ಯುದ್ಧದ ಒಂದು ಭೀಕರತೆ ಅಂತಕ್ಕಂಥದ್ದು ಭಾಳ ಇರ್ತದೆ. ಆ ದಾರಿದ್ರ್ಯ ಏನೈತಲ್ಲ, ಅದು ಮೃತ್ಯುವಿಗೆ ಸಮಾನ ಅಂತ ಹೇಳ್ತಾನೆ. ಯುದ್ಧದ ನಂತರ ಪರಿಸ್ಥಿತಿ ಐತಲ್ಲ, ಬದುಕನ್ನು ಕಟ್ಕೊಳ್ತಕ್ಕಂಥದ್ದು, ಅದು ಭಾಳ ಸಮಸ್ಯೆ. ಕುರುಕ್ಷೇತ್ರ ಯುದ್ಧ ಏನಾಗಿಬಿಡ್ತೈತಿ, ಎಷ್ಟು ಜನ ಉಳಿತಾರೆ, ಎಷ್ಟು ಜನ ಸಾಯ್ತಾರೆ, ಉಳಿದಿರ್ತಕ್ಕಂಥವ್ರು ಹೆಂಗೆ ಬದುಕು ಕಟ್ಕೊಳ್ಬೇಕು. ಬರೀ ಸ್ತ್ರೀಯರು, ವಿಧವಾ ಸ್ತ್ರೀಯರು ಇರ್ತಾರೆ ಭರ್ಜರಿ, ಅವರ ಜೀವನ ಹೆಂಗೆ, ಮಕ್ಕಳ ಜೀವನ ಹೆಂಗೆ, ಆಮೇಲೆ ಸಂಪತ್ತೆಲ್ಲ ಹಾಳಾಗಿ ಹೋಗಿಬಿಟ್ಟಿರ್ತೈತಿ. ಆ ಸಂಪತ್ತನ್ನು ಕ್ರೋಢೀಕರಣ ಮಾಡ್ತಕ್ಕಂಥದ್ದು ಹೆಂಗೆ, ರಾಜ್ಯವನ್ನೇ ನಡೆಸ್ತಕ್ಕಂಥದ್ದು ಹೆಂಗೆ, ಇವೆಲ್ಲವೂ ವಿದುರ ಭಾಳ ಚೆನ್ನಾಗಿ ಹೇಳ್ತಾನೆ ಧೃತರಾಷ್ಟ್ರನಿಗೆ. ಆಗ ಧೃತರಾಷ್ಟ್ರ, ಆಯ್ತಪ್ಪ ನೀನೇ ದಾರಿ ತೋರಿಸಿದಕ್ಕೆ ಏನು ಪರಿಹಾರ, ಹೆಂಗೆ ಮಾಡೋಣ. ಕಷ್ಟ ಬಂದಾಗ ಮಾತ್ರ ಕೇಳ್ತಾನೆ ಒಂದು ಧೃತರಾಷ್ಟ್ರ ಸಲಹೆಯನ್ನು. ಭೀಷ್ಮನನ್ನು, ದ್ರೋಣಾಚಾರ್ಯರನ್ನು, ವಿದುರನನ್ನು ಕಷ್ಟ ಬಂದಾಗ ಮಾತ್ರ ಕೇಳ್ತಾನೆ, ಆರಾಮಿದ್ದಾಗ ಕೇಳಲ್ಲ. ಆಗ ವಿದುರ ಹೇಳ್ತಾನೆ ನೋಡ್ರಿ, ದ್ರೌಪದಿಯ ಕ್ಷಮೆ ಕೇಳಿ ರಾಜ್ಯ ಮರಳಿಸಿ, ಯುದ್ಧ ನಿಲ್ಲಿಸಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿ. ದ್ರೌಪದಿನ ಕ್ಷಮೆ ಕೇಳಿಬಿಡ್ರಿ, ಅವ್ರ ರಾಜ್ಯ ಅವ್ರಿಗೆ ಕೊಡ್ರಿ, ಅವ್ರ ಸಂಪತ್ತನ್ನು ಅವ್ರಿಗೆ ಕೊಡ್ರಿ, ಅವ್ರು ಹೆಂಗೋ ಜೀವನ ಮಾಡ್ಕೊಂಡಿರ್ತಾರೆ, ನಿಮ್ಮ ಮೇಲೆ ನಿದ್ದಕ್ಕೆ ಬರಲ್ಲ ಅವರೇನು. ಇಷ್ಟು ಮಾಡಿ, ಇಷ್ಟು ದಿವಸ ನೀವು ತಪ್ಪು ಮಾಡಿದ್ದೀರಿ, ಇದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಡ್ರಿ ಅಂತಕ್ಕಂಥದ್ದನ್ನು ಸಲಹೆ ಕೊಡ್ತಾನೆ. ಪ್ರಾಯಶ್ಚಿತ್ತ ಅಂದರೆ ನಮ್ಮ ತಪ್ಪಿಗೆ ನಾವೇ ಶಿಕ್ಷೆ ಕೊಟ್ಕೊಳ್ದಾದ್ರೆ ಪ್ರಾಯಶ್ಚಿತ್ತ ಅಂತೀವಿ. ನಮ್ಮ ತಪ್ಪಿಗೆ ನಾವೇ ಶಿಕ್ಷೆ ಕೊಟ್ಕೊಂಡ್ರೆ ಅದು ಪ್ರಾಯಶ್ಚಿತ್ತ. ಹೌದಪ್ಪ, ನಾನು ಹಿಂಗಿನ್ನು ತಪ್ಪು ಮಾಡಿದ್ದೆ, ಇನ್ಮೇಲೆ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಏನಾದರೂ ಬಂದು ಒಂದು ಒಳ್ಳೆಯ ನಿರ್ಧಾರ ತಗೊಂಡ್ರೆ ಅದು ಪ್ರಾಯಶ್ಚಿತ್ತ. ಹಂಗೆ ನೀವು ತಪ್ಪು ಮಾಡಿದ್ರಿ ಇಷ್ಟು ದಿವಸ, ಆಯ್ತು, ಅವ್ರನ್ನ ಕ್ಷಮೆ ಕೇಳಿ ಅವ್ರ ರಾಜ್ಯ ಕೊಟ್ಬಿಡ್ರಿ ಅವ್ರಿಗೆ. ಅವಾಗ ಇನ್ಮೇಲೆ ಇಂಥ ಮಾಡಲ್ಲ ಅಂತ ಒಂದು ಪ್ರಾಯಶ್ಚಿತ್ತ ಮಾಡಿಕೊಡ್ರಿ, ಅವಾಗ ಆರಾಮಾಗಿರ್ತೀವಿ, ಯಾವುದೇ ಯುದ್ಧ ಆಗಲ್ಲ. ಪಾಂಡವರು ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನೀವು ಕೌರವರು ಇಲ್ಲಿ ದುರ್ಯೋಧನ ರಾಜ ಆಗ್ತಾನೆ, ನಿಮ್ಮ ಪಾಡಿಗೆ ನೀವು ಚೆನ್ನಾಗಿ ಆಡಳಿತವನ್ನು ನಡೆಸ್ಕೊಂಡು ಹೋಗ್ರಿ ಅಂತಕ್ಕಂಥದ್ದನ್ನು ಸಲಹೆಯನ್ನು ಕೊಡ್ತಾನೆ. ಒಂದು ಒಳ್ಳೆಯ ಸಲಹೆಯನ್ನು ವಿದುರ ಧೃತರಾಷ್ಟ್ರನಿಗೆ ಕೊಡ್ತಾನೆ. ಅಭಿಮನ್ಯು ಇತ್ತ ವಿರಾಟನ ಒಂದು ಆಸ್ಥಾನದಲ್ಲಿ ಅಭಿಮನ್ಯುವಿಗೆ ರಕ್ಷಾಸೂತ್ರ ಕಟ್ಟಿದ ದ್ರೌಪದಿ. ಅಭಿಮನ್ಯು ಏನು ಬಂದಿರ್ತಾನಲ್ಲ, ಅವನಿಗೊಂದು ರಕ್ಷಾಸೂತ್ರ, ಒಂದು 5 ಹರಳಿರ್ತದೆ. ಒಂದೇನು ನಾವು ರಕ್ಷಾಸೂತ್ರ, ರಕ್ಷಾಬಂಧನದಲ್ಲಿ ಏನು ಕಟ್ತಾರಲ್ಲ, ಒಂದು ನೂಲಿನ ದಾರ, ಅದೇ ರೀತಿ ಅದರಲ್ಲಿ ಒಂದು ಹರಳನ್ನು ಸೇರಿಸಿ ಆಕೆ ಮಾಡಿರ್ತಾಳೆ ದ್ರೌಪದಿ. ಆ 5 ಹರಳಿನ ಒಂದು ರಕ್ಷಾಸೂತ್ರವನ್ನು ಅಭಿಮನ್ಯುವಿನಿಗೆ ಕಟ್ತಾಳೆ. ಅದು ಯಾವಾಗಲೂ ನಿನ್ನ ಕೈಯಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾಳೆ ದ್ರೌಪದಿ. ಸುಭದ್ರೆಯ ಒತ್ತಾಸೆ ಅಂತೆ, ಅಂದರೆ ಸುಭದ್ರೆ ಅದನ್ನು ನೀನೇ ಕಟ್ಟಬೇಕು, ದ್ರೌಪದಿಯಿಂದನೇ ಕಟ್ಟಿಸ್ಬೇಕು ಅಂತಂದು ಆ ಸುಭದ್ರೆಯ ಒತ್ತಾಸೆಯಿಂದ ದ್ರೌಪದಿ ಕಟ್ತಾಳೆ. ಆ ಸಮಯದಲ್ಲಿ ಇವನು ವಿವಾಹಕ್ಕೆ ರೆಡಿ ಆಗ್ತಾ ಇರ್ತಾನೆ. ವಿವಾಹಕ್ಕೆ ಒಪ್ಪಿಗೆ ಆಗಿರ್ತದೆ, ಆ ಕಡೆ ವಿರಾಟನ ಕಡೆಯಿಂದನೂ ಒಪ್ಪಿಗೆ ಆಗಿರ್ತದೆ, ಇವ್ರ ಕಡೆಯಿಂದನೂ ಒಪ್ಪಿಗೆ ಆಗಿರ್ತದೆ. ಅಭಿಮನ್ಯು ಮತ್ತು ಉತ್ತರೆಯ ವಿವಾಹವನ್ನು ಮಾಡಿಬಿಡಬೇಕು ಅಂತಕ್ಕಂಥದ್ದು. ಅದೇ ಸಮಯದಲ್ಲಿ ಒಂದು ರಕ್ಷಾಸೂತ್ರವನ್ನು ದ್ರೌಪದಿ ಕಟ್ತಾಳೆ. ಆ ರಕ್ಷಾಸೂತ್ರ ಏನು ಮಾಡ್ತದೆ, ಆ ರಕ್ಷಾಸೂತ್ರ ಕಟ್ಟಿದ ತಕ್ಷಣವೇ ಅದು ಹರಿದು ಬಿದ್ದುಬಿಡ್ತದೆ. ಕಟ್ಟುವಾಗನೇ ಅದು ಹರಿದು ಬಿದ್ದುಬಿಡ್ತದೆ ಕೆಳಗೆ. ಆ ಒಂದು 5 ಹರಳುಗಳು ಸಹ ಚೆಲ್ಲಾಪಿಲ್ಲಿಯಾಗಿ ಆಗಿಬಿಡ್ತವೆ. ಅಂದರೆ ಯಾವುದೇ ಒಂದು ರಕ್ಷಾಸೂತ್ರ ಈ ರೀತಿ ಹರಿದು ಕೆಳಗೆ ಬಿದ್ದಾಗ ಒಂದು ಅಪಶಕುನ ಅಂತಕ್ಕಂಥದ್ದು ಒಂದು ನಾವು ಸಾಮಾನ್ಯವಾಗಿ ಭಾವಿಸ್ತಕ್ಕಂಥ ಒಂದು ಸಂಗತಿ. ಅವ್ರಿಗೆ ಬಹಳ ಶಾಕ್ ಆಗಿಬಿಡ್ತದೆ ದ್ರೌಪದಿಗೆ ಮತ್ತು ಸುಭದ್ರಿಗೆ. ಇದೇನಿದು ರಕ್ಷಾಸೂತ್ರ ಹರಿದ ತಕ್ಷಣ ಕೆಳಗೆ ಹರಿದು ಬಿದ್ದುಬಿಡ್ತಲ್ಲ ಹರಿದು ಬಿದ್ದರೆ ಏನೋ ಒಂದು ಅಪಶಕುನ ಅಂತಕ್ಕಂಥದ್ದು. ಆಗ
ಅಂದರೆ 5 ಜನ ಪಾಂಡವರಿದ್ದರೂ ಸಹ 5 ಅರಳುಗಳನ್ನು ಯಾಕೆ ಕಟ್ಟಿರ್ತಾಳೆ ಅಂತಂದರೆ ಆ ಒಂದು ಅಭಿಮನ್ಯುವಿಗೆ 5 ಜನ ತಂದೆಯರ ಒಂದು ರಕ್ಷಣೆ ಐತೆ ಅಂತಕ್ಕಂಥದ್ದು. ಆದರೆ ಆ 5 ಅರಳು ಕೆಳಗೆ ಬಿದ್ದುಬಿಟ್ಟು ಅಲ್ಲಿ ಹರಿದು 5 ಜನ ಪಾಂಡವರು ವೀರಾದಿ ವೀರರಿದ್ದರೂ ಸಹ ಅಭಿಮನ್ಯುವನ್ನು ರಕ್ಷಣೆ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ಸಂಕೇತ ಅದು ಅಂತಕ್ಕಂಥದ್ದು. ಆಗ ಅಭಿಮನ್ಯು ಹೇಳ್ತಾನೆ, ನೋಡ್ರಿ, ನನ್ನ ರಕ್ಷಣೆ ನಾನೇ ಮಾಡಿಕೊಳ್ಳುವೆ, ನೀವ್ಯಾರು ಚಿಂತೆ ಮಾಡಬೇಡ್ರಿ. ನನ್ನ ತಂದೆಯರು 5 ಜನ ಇದ್ರೂ ರಕ್ಷಣೆ ಮಾಡಲ್ಲ ಅಂದರೂ ಕೂಡ, ರಕ್ಷಣೆ ಮಾಡಲ್ಲ ಅಂದರೆ ರಕ್ಷಣೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇದ್ದಿಲ್ಲ, ಅವರು ರಕ್ಷಣೆ ಮಾಡೋಕ್ಕಾಗಲ್ಲ ಆ ಸಮಯದಲ್ಲಿ ಅವರು. ಆದರೂ ಕೂಡ ನನ್ನ ರಕ್ಷಣೆಯನ್ನು ನಾನೇ ಮಾಡ್ಕೊಳ್ತೀನಿ, ನೀವ್ಯಾರು ಹೆದರಬೇಡ್ರಿ ಅಂತಕ್ಕಂಥದ್ದನ್ನು ಒಬ್ಬ ಯುವಕ ಹೇಳ್ತಾನೆ, ಅಭಿಮನ್ಯು ಅಂತಕ್ಕಂಥವನು. ಇತ್ತ ಗಾಂಧಾರಿ ಮತ್ತು ಧೃತರಾಷ್ಟ್ರನಿಗೆ ನಿದ್ದೆಗಳೇ ಇಲ್ಲ ರಾತ್ರಿಯಲ್ಲಿ. ಅವ್ರಿಗೆ ಬಹಳ ಗೊಂದಲ ಆಗಿಬಿಡುತ್ತೆ, ಹೆಂಗೆ ಮಾಡಬೇಕು, ನನ್ನ ಮಕ್ಕಳು ಸಾಯ್ತಾರಂತ ಜ್ಯೋತಿಷಿ ಬೇರೆ ಹೇಳ್ಬಿಟ್ಟಿದ್ದಾನೆ. 100 ದೀಪಗಳು ಕುಂತಿ ಬೆಳಗಿದ್ದಾಳೆ. ಗಾಂಧಾರಿ ಹೇಳ್ತಾಳೆ ನೋಡ್ರಿ ಧೃತರಾಷ್ಟ್ರನಿಗೆ, ಇವನ್ನ 100 ದೀಪ ಬೆಳಗಿದ್ದಾಳೆ. ದುರ್ಯೋಧನ ನಂದಿಸಿದರು ನಂದದ ದೀಪಗಳು. ದುರ್ಯೋಧನ ಬಂದು ನೋಡೋಣಂತ ಊದ್ತಾನೆ ಅವನ್ನೆಲ್ಲ 100 ದೀಪಗಳನ್ನು, ಅಣತೆಯ ದೀಪಗಳನ್ನು, ಅವು ಯಾವ ನಂದಲ್ಲ. ಆಕೆ ಕುಂತಿ ಹೇಳಿದಾಳೆ, ರಣರಂಗದಲ್ಲಿ ಒಬ್ಬೊಬ್ಬರು ಸಾವೇನಾಗುತ್ತಲ್ಲ, ಆ ಸಾವು ಆದಂಗಲ್ಲ ಈ ದೀಪಗಳನ್ನಂತವು ಅಲ್ಲಿವರೆಗೆ ನಂದಲ್ಲ ಅಂತ ಹೇಳಿದಾಳೆ ಕುಂತಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಗಾಬರಿ ಆಗಿಬಿಡ್ತೈತಿ. ಅವು ಯಾವಾಗ ದುರ್ಯೋಧನ ನಂದಿಸಿದ್ರು ಆ ದೀಪ ನಂದಲ್ಲೋ, ಗಾಂಧಾರಿಗೆ ಗಾಬರಿ ಆಗಿಬಿಡ್ತೈತಿ. ಹೌದು, ನನ್ನ ಮಕ್ಕಳು ಉಳಿಯಲ್ಲ, ಗಾಂಧಾರಿ ಹೇಳ್ದಂಗೆ ಒಬ್ಬೊಬ್ಬರೇ ಸತ್ತಾಗ ಈ ದೀಪಗಳು ನಂತವೆ, ನನ್ನ ಮಕ್ಕಳು ಯಾರು ಉಳಿಯಲ್ಲ ಅಂತಕ್ಕಂಥದ್ದು ಗಾಂಧಾರಿಗೆ ಗೊತ್ತಾಗ್ಬಿಡ್ತೈತಿ. ರಣಭೂಮಿಯಲ್ಲಿ ನಂದುವವು, ನನ್ನ ಮಕ್ಕಳು ರಣಭೂಮಿಯಲ್ಲಿ ಏನು ಸತ್ತಾಗ ಈ ದೀಪಗಳು ನಂತವೆ. ಕುಂತಿ ಅದೇ ರೀತಿ ಹೇಳಿದಾಳೆ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಧೃತರಾಷ್ಟ್ರನಿಗೆ. ಹಂಗಾಗಿ ದುರ್ಯೋಧನನಿಗೆ ಮತ್ತೆ ಒಂದು ಒಳ್ಳೆಯ ಮಾತುಗಳನ್ನು, ಹಿತವಚನವನ್ನು ಗಾಂಧಾರಿ ಹೇಳ್ತಾಳೆ, ನಿನ್ನ ನಿರ್ಣಯ ಬದಲಿಸು, ಯುದ್ಧ ಮಾಡೋ ನಿರ್ಣಯ ಬಿಟ್ಬಿಡು ನೀನು. ಯಾಕಂದರೆ ಯುದ್ಧದಲ್ಲಿ ನಮಗೆ ಅಪಜಯ ಕತೆ, ಸೋಲಕತೆ, ಸಾವಕತೆ ಬೇಡ. ಹಾಗಾಗಿ ನಿನ್ನ ನಿರ್ಣಯ ಬದಲಿಸಿ ಕ್ಷಮೆ ಕೇಳು ಪಾಂಡವರನ್ನು ಅಂತ ಹೇಳ್ತಾಳೆ ಆಕೆ. ಕ್ಷಮೆಯನ್ನು ಕೇಳು ಪಾಂಡವರನ್ನು, ಅವರ ರಾಜ್ಯವನ್ನು ಮರಳಿಸು, ಸಂಪತ್ತನ್ನು ಮರಳಿಸು. ಭಾಳ ಬುದ್ಧಿ ಹೇಳ್ತಾಳೆ. ಆದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಬಗ್ಗಲ್ಲ. ಆ ಒಂದು ವಿಚಾರಗಳೇನದವಲ್ಲ, ನಾವು ಮಕ್ಕಳಿದ್ದಾಗ, ಈ ಉದಾಹರಣೆ ನಮ್ಮ ದೇಹನ ತೆಗೆದುಕೊಳ್ರಿ. ಸಣ್ಣ ಮಕ್ಕಳು ಯೋಗ ಮಾಡಿದಂಗೆ ನಾವು ನಮ್ಮ ದೇಹವನ್ನು ಬಗ್ಸೋಕ್ಕಾಗಲ್ಲ, ಯಾಕಂದ್ರೆ ನಾವೆಲ್ಲ ಇತ್ತೀಚೆಗೆ ಯೋಗ ಮಾಡಿರೋರು. ಹಂಗಾಗಿ ಅದು ಯಾವ ಸಮಯದಲ್ಲಿ ಬಗ್ಬೇಕೋ ಆ ಸಮಯದಲ್ಲೇ ಬಗ್ಗೋದು. ಆದರೆ ಒಪ್ಪದ ದುರ್ಯೋಧನ, ಅವನು ಒಪ್ಪಲ್ಲ. ಯಾಕಂದ್ರೆ ಅವನಿಗೆ ಒಂದು ಅಹಂಕಾರ ಇದೆ, ನಾವೇ ಗೆಲ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ಇದೆ, ಅಧರ್ಮಿ ಆದರೂ ಕೂಡ. ಹಂಗಾಗಿ ಆ ಒಂದು ಗಾಂಧಾರಿ ಹಿತನುಡಿಗಳು ಅವನಿಗೆ ಮನಸ್ಸಿಗೆ ಹೋಗಲ್ಲ. ವಿಜಯ ನನ್ನದೇ ಅಂತ ಹೇಳ್ತಾನೆ ಅವನು ದುರ್ಯೋಧನ. 11 ಶ್ರೇಣಿ ಸೈನ್ಯ ಇದೆ, ವೀರಾದಿ ವೀರರು ಶೂರರೆಲ್ಲ ನನ್ನ ಕಡೆಗಿದ್ದಾರೆ. ಇಡೀ ಆರ್ಯಾವರ್ತದಲ್ಲಿ ಬಹುತೇಕ 3/4 ಭಾಗ ರಾಜ್ಯಗಳು ನನ್ನ ಕಡೆ ಇದ್ದಾವೆ. ಹಾಗಾಗಿ ವಿಜಯ ನನ್ನದೇ ಅಂತಕ್ಕಂಥದ್ದನ್ನು ದುರ್ಯೋಧನಿಗೆ ಭಾಳ ವಿಶ್ವಾಸ ಹೇಳ್ತಾನೆ. ಇತ್ತ ಪಾಂಚಾಲದ ರಾಜ ದ್ರುಪದ ಅಂತ ಏನು ಹೇಳಿದ್ವಲ್ಲ, ಆ ಒಂದು ಉಪಪಾಂಡವರು ಅಲ್ಲಿದ್ದರು ತವ್ರ ಮನೆಯಲ್ಲಿ, ದ್ರೌಪದಿಯ ತವ್ರ ಮನೆಯಲ್ಲಿ ದ್ರುಪದ ರಾಜನ ಹತ್ರ ಇದ್ರಲ್ಲ ಅವರು. ಆ ಒಂದು ದ್ರುಪದ ಅವನು ಸಹ ಪಾಂಡವರಿಗೆ ಬೆಂಬಲವಾಗಿ ಸೈನ್ಯವನ್ನು ಕರೆದುಕೊಂಡು, ಜೊತೆಗೆ ಮಗ ದುಷ್ಟದ್ಯುಮ್ನ, ಮಗಳು ಶ್ರೀಖಂಡಿನಿ, ಅವರೆಲ್ಲರೂ ಸಹ ಉಪಪಾಂಡವರನ್ನು ಕರ್ಕೊಂಡು ವಿರಾಟನ ಒಂದು ರಾಜ್ಯಕ್ಕೆ ಬರ್ತಾರೆ ಎಲ್ಲರೂ ಸಹ. ಜೊತೆಗೆ ಉಪಪಾಂಡವರು ನೋಡ್ರಿ, ಉಪಪಾಂಡವರು ಯಾರ್ಯಾರಂದರೆ ಪ್ರತಿವಿಂಧ್ಯ, ಸುತಸೋಮ, ಶೂತಕರ್ಮ, ಶತಾನಿಕ, ಶ್ರುತಸೇನ. ಇವರು 5 ಜನ ಕ್ರಮವಾಗಿ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ, ಇವರಿಗೆ ದ್ರೌಪದಿಯಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು. ಇವರು 5 ಜನನೂ ಉಪಪಾಂಡವರು ಅಲ್ಲಿ ಇದ್ದರು. ಅವ್ರನ್ನೆಲ್ಲ ಕರ್ಕೊಂಡು ಆ ಒಂದು ದ್ರುಪದ ತನ್ನ ಮಕ್ಕಳು ಇಬ್ಬರನ್ನು ಕರ್ಕೊಂಡು ವಿರಾಟ ರಾಜ್ಯಕ್ಕೆ ಬರ್ತಾನೆ. ಆಶೀರ್ವದಿಸಿದ ದ್ರೌಪದಿ, ಇವರು 5 ಜನನೂ ಸಹ ಆಶೀರ್ವಾದವನ್ನು ಮಾಡ್ತಾಳೆ ದ್ರೌಪದಿ. ಯಾಕಂದರೆ ಆ ದ್ರೌಪದಿಯ ಸ್ವಂತ ಮಕ್ಕಳಿವರು, ಉಪಪಾಂಡವರು ದ್ರೌಪದಿಯ ಸ್ವಂತ ಮಕ್ಕಳು 5 ಜನ. ತಂದೆಯ ರಕ್ಷಣೆ ಹೊತ್ತ ಉಪಪಾಂಡವರು, ನಾವು ಆ ಒಂದು ನಮ್ಮ 5 ಜನ ತಂದೆಯರನ್ನು ನಾವು ರಕ್ಷಣೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಸಹೋದರರ ಕವಚ ನಾನು ಅಂತನ ಅಭಿಮನ್ಯು. ಅವರು 5 ಜನ ಉಪಪಾಂಡವರು ಏನು ರಕ್ಷಣೆಯನ್ನು ತಂದೆಯನ್ನು ಮಾಡ್ತಾರಲ್ಲ, ನಾನು ನಿಮ್ಮ ರಕ್ಷಣೆಯನ್ನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಅಭಿಮನ್ಯು ತನ್ನ ಸಹೋದರರಿಗೆ ಹೊರಗೆ ಇಲ್ಲೇ ಅವ್ರ ಸಹೋದರರಾಗಬೇಕಲ್ಲ, ಹಂಗಾಗಿ ಅವನು ಸಹ ಹೇಳ್ತಾನೆ ಅಭಿಮನ್ಯು. ಆನಂತರ ಆ ಒಂದು ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡ್ಕೊಳ್ತಾರೆ ವಿರಾಟ ರಾಜ, ದ್ರುಪದ, ಆಮೇಲೆ ಉಪಪಾಂಡವರು ಏನದರಲ್ಲ ಅವರೆಲ್ಲರೂ ಸಹ. ಆಗ ಸುದೇಶ್ನ ಏನು ಮಾಡ್ತಾಳೆ, ದ್ರೌಪದಿಗೆ ಶ್ರೀಕೃಷ್ಣ ಏನು ಹೇಳಿದ್ನಲ್ಲ, ಅಭಿಮನ್ಯು ಮತ್ತು ಉತ್ತರಿಗೆ ಹುಡ್ತಕ್ಕಂಥ ಮಗ ಆ ಒಂದು ಯುಗ ಪರಿವರ್ತನೆಯ ಕೊಂಡಿ ಅಂತ ಹೇಳಿದ್ರಲ್ಲ,
ಅವನೇ ಉತ್ತರಾಧಿಕಾರಿ ಅಂತಲೂ ಹೇಳಿರ್ತಾನೆ ಶ್ರೀಕೃಷ್ಣ. ಕುರುವಂಶದ ಉತ್ತರಾಧಿಕಾರಿ ಇವರಿಬ್ಬರು ಹುಡ್ತಕ್ಕಂಥ ಮಗ ಅಂತ ಹೇಳಿರ್ತಾನೆ ಅವನು ಕ್ಲಿಯರಾಗಿ. ಅದು ದ್ರೌಪದಿಗೆ ಗೊತ್ತಿರಲ್ಲ. ಅದನ್ನು ಹೇಳ್ಬಿಡ್ತಾಳೆ ಆಕೆ ಸುದೇಶ್ನೆ. ಆಕೆಗೆ ಒಂಥರ ಮತ್ಸರ. ಈ ಉಪಪಾಂಡವರು ಇವ್ರು 5 ಜನ ಇದ್ದರೂ ಕೂಡ ಇವರೇನು ರಾಜ ಆಗಲ್ಲ ಅಂತ ಹೇಳ್ತಾಳೆ ಆಕೆ ಸುದೇಶ್ನೆ. ನಿನ್ನ ಮಕ್ಕಳೇನು ರಾಜ ಆಗಲ್ಲ, ಈಗ ನನ್ನ ಮಗಳನ್ನ ಕೊಡ್ತೀವಲ್ಲ, ನನ್ನ ಮಗಳಿಗೆ ಹುಡ್ತಕ್ಕಂಥ ಮಗದನಲ್ಲ ಇವನೇ ರಾಜ ಆಗೋದು ಅಂತ ಹೇಳ್ತಾಳೆ ಆಕೆ ಉತ್ತರಾಧಿಕಾರಿ. ಅಭಿಮನ್ಯು ಮತ್ತು ಉತ್ತರೆಗೆ ಹುಡ್ತಕ್ಕಂಥ ಮಗನೇ ಇಡೀ ಕುರುವಂಶದ ಉತ್ತರಾಧಿಕಾರಿ ಅಂತ ಶ್ರೀಕೃಷ್ಣ ನನಗೆ ಹೇಳೇನೆ ಅಂತಕ್ಕಂಥದ್ದನ್ನು ದ್ರೌಪದಿಗೆ ಚುಚ್ಚಿಬಿಡ್ತಾಳೆ ಆಕೆ. ಈಕಿಗೆ ಹೇಳಿದ್ದ ಆಕೆಗೆ ಚುಚ್ಚಿಬಿಡ್ತಾಳೆ. ಆಕೆಗೆ ಭಾಳ ಗಾಬರಿ ಆಗಿಬಿಡ್ತದೆ ದ್ರೌಪದಿಗೆ. ಕುರುವಂಶದ ಕೊನೆಯ ಕುಡಿ ಇವನು, ಉತ್ತರಾಧಿಕಾರಿ ಇವನೇ, ಇಡೀ ಕುರುವಂಶಕ್ಕೆ ಉತ್ತರಾಧಿಕಾರಿ ಇವನೊಬ್ಬನೇ ಅಂತಕ್ಕಂಥದ್ದನ್ನು ಹೇಳಿದಾಗ ದ್ರೌಪದಿಗೆ ಭಾಳ ಗೊಂದಲ ಆಗಿಬಿಡ್ತದೆ. ಯಾಕಂತಂದರೆ ಈಗ ದ್ರೌಪದಿ ಯುಧಿಷ್ಠರಿಗೆ ಹುಟ್ಟಿರ್ತಕ್ಕಂಥವನು ಪ್ರತಿವಿಂಧ್ಯ ಅಂತಕ್ಕಂಥವನು. ಯುಧಿಷ್ಠರ ಆದಮೇಲೆ ಅವನೇ ರಾಜ ಆಗಬೇಕು. ಆ್ಯಕ್ಚುಲಿ ರಾಜನ ಮಗ ರಾಜ ಆಗಬೇಕು ಸೀನಿಯಾರಿಟಿ ಮೇಲೆ. ಯುಧಿಷ್ಠರ ಹಿರಿಯ ಇಡೀ ಪಾಂಡವರಲ್ಲಿ. ಅವನ ನಂತರ ಅವನ ಮಗ ಪ್ರತಿವಿಂಧ್ಯನೇ ಒಬ್ಬ ರಾಜ ಆಗಬೇಕು. ಕೊನೆಗೆ ಇವನು ಪರೀಕ್ಷಿತನ ಯಾರು ಅಭಿಮನ್ಯು ಮತ್ತು ಉತ್ತರಿಗೆ ಹುಟ್ಟತಕ್ಕಂಥ ಅವನು ಉತ್ತರಾಧಿಕಾರಿ ಅಂತ ಹೇಳ್ತಾರಲ್ಲ, ಶ್ರೀಕೃಷ್ಣ ಹೆಂಗೆ ಹೇಳ್ದ? ಶ್ರೀಕೃಷ್ಣ ಹೇಳನಂದ್ರೆ ಅದರಲ್ಲಿ ಏನೋ ಸತ್ಯ ಐತೆ ಅಂತಕ್ಕಂಥದ್ದು ಆಕೆಗೆ ಗೊಂದಲ ಆಗಿಬಿಡುತ್ತೆ ದ್ರೌಪದಿಗೆ. ಆಗ ಆಕೆ ಶ್ರೀಕೃಷ್ಣ ಹತ್ರ ಬರ್ತಾಳೆ ದ್ರೌಪದಿ. ಶ್ರೀಕೃಷ್ಣ ಹತ್ರ ಬಂದು ಯುದ್ಧದ ಭವಿಷ್ಯ ಕೇಳಿದ ದ್ರೌಪದಿ ಶ್ರೀಕೃಷ್ಣಗೆ ಯಾವಾಗಲೂ ಗೋವಿಂದ ಅಂತಾಳೆ. ಗೋವಿಂದ, ಯುದ್ಧದ ಭವಿಷ್ಯ ಏನಾಗುತ್ತೆ ಹೇಳು, ನಿನಗೆಲ್ಲ ಗೊತ್ತೈತೆ ಹೇಳು ಅಂತಕ್ಕಂಥದ್ದನ್ನು ಕೇಳ್ತಾಳೆ. ಆಗ ಶ್ರೀಕೃಷ್ಣ ಭಾಳ ನೇರವಾಗಿ ಹೇಳ್ತಾನೆ, 5 ಪಾಂಡವರನ್ನು ಬಿಟ್ಟು ಇಡೀ ಕುರುವಂಶ ವಿನಾಶ ನಿಶ್ಚಿತ. 5 ಪಾಂಡವರು, ನಿನ್ನ ಗಂಡಂದ್ರೆ ಏನು 5 ಜನ ಅದಾರಲ್ಲ, ಇವರೊಂದೇ ಉಳಿಯೋದು. ಇವ್ರನ್ನ ಬಿಟ್ಟು ಇಡೀ ಕುರುವಂಶ ನಾಶ ಆಗ್ತದೆ. ಕೌರವರಲ್ಲಿ ಯಾರು ಉಳಿಯಲ್ಲ, ಪಾಂಡವರಲ್ಲಿ 5 ಜನ ಅಷ್ಟೇ ಉಳಿತಾರೆ ಅಂತ ಹೇಳ್ತಾರೆ. ಅಂದರೆ ಉಪಪಾಂಡವರು ಸಾಯ್ತಾರೆ, ಅಭಿಮನ್ಯು ಸಾಯ್ತಾನೆ, ಎಲ್ಲರೂ ಸಾಯ್ತಾರೆ. ಇವ್ರು 5 ಜನ ಬಿಟ್ಟು ಉಳಿದರೆ ಯಾರು ಇರಲ್ಲ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳ್ಬಿಡ್ತಾನೆ ಶ್ರೀಕೃಷ್ಣ. ಅಭಿಮನ್ಯು ಉಪಪಾಂಡವರ ಸಾವಾಗುವುದು, ಅಭಿಮನ್ಯು ಸಾಯ್ತಾನೆ, ಉಪಪಾಂಡವರು ಸಾಯ್ತಾರೆ, ಧರ್ಮದ ವಿಜಯ ಆಗ್ತತೆ ಅಂತ ಹೇಳ್ಬಿಡ್ತಾನೆ. ಧರ್ಮಕ್ಕೆ ವಿಜಯ ಆಗ್ತತೆ, ಅಧರ್ಮಿಗಳು ಸಾಯ್ತಾರೆ, ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಾಯ್ತಾರೆ ಅಂತಕ್ಕಂಥದ್ದನ್ನು ನೇರವಾಗಿ ಹೇಳ್ತಾನೆ. ರಕ್ಷಾ ಕವಚ ಏಕೆ ಅರಿಯಿತು? ಅಭಿಮನ್ಯು ಕಟ್ಟಿದ್ನಲ್ಲ ರಕ್ಷಾ ಕವಚ, ಅದು ಯಾಕೆ ಅರಿತು ಅಂತಕ್ಕಂಥದ್ದನ್ನು ದ್ರೌಪದಿ ಕೇಳ್ತಾಳೆ. ಪ್ರತಿವಿಂಧ್ಯ ಏಕೆ ಸಾಮ್ರಾಟನಾಗುವುದಿಲ್ಲ? ಅಭಿಮನ್ಯು ಯಾಕೆ ಆಗುವುದಿಲ್ಲ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾಳೆ. ಪ್ರತಿವಿಂಧ್ಯ ಅಂದರೆ ಯುಧಿಷ್ಠರ ದ್ರೌಪದಿ ಹುಟ್ಟಿರ್ತಕ್ಕಂಥ ಮಗ. ಯುಧಿಷ್ಠರ ರಾಜ ನಂತರ ಅವನಾಗಬೇಕಲ್ಲ, ಅವನ್ಯಾಕಾಗಲ್ಲ? ಬೇಡ, ಅಭಿಮನ್ಯು ಶೂರ ಅದಾನೆ, ಅವನಾಗಬೇಕಲ್ಲ ರಾಜ, ಅವನ್ಯಾಕಾಗಲ್ಲ? ಹಾಗೆ ಹೇಳ್ತಾನೆ ನೋಡ್ರಿ ಶ್ರೀಕೃಷ್ಣ. ಭವಿಷ್ಯ ಬೇಡ, ಭವಿಷ್ಯವನ್ನು ತಲೆ ಕೆಡಿಸ್ಕೊಳ್ಬೇಡ. ಅದು ದೇವನ ಯೋಜನೆ, ಅದು ದೈವ. ಆ ರೀತಿ ದೇವನ ಯೋಜನೆ ಇದೆ. ಇಡೀ ಕುರುವಂಶ ನಾಶ ಆಗಬೇಕನ್ನೋದಿದೆ. ಕೊನೆಗೆ ಧರ್ಮ ಉಳಿಬೇಕಂತಕ್ಕಂಥದ್ದೇ ದೇವನ ಯೋಜನೆ. ಇಲ್ಲಿ ಯಾರು ನಾಶ ಆದರೂ ಯಾರು ಉಳಿದ್ರು ಅಂತಕ್ಕಂಥದ್ದಲ್ಲ, ಒಟ್ಟು ಧರ್ಮ ಉಳಿಬೇಕು. ಆ ಧರ್ಮ ಉಳಿಬೇಕಂದ್ರೆ ಇವೆಲ್ಲ ನಾಶ ಆಗಬೇಕು ಅಷ್ಟೇ. ಲೋಕ ಕಲ್ಯಾಣಕ್ಕಾಗಿ ಯುದ್ಧ, ಇದು ನಮ್ಮ ಸ್ವಾರ್ಥಕ್ಕಲ್ಲ ಯುದ್ಧ. ಇವೆಲ್ಲ ನೆಪ ಮಾತ್ರ, ಪಾಂಡವರು ಕೌರವರು ನೆಪ ಮಾತ್ರ. ಈ ಸಮಯದಲ್ಲಿ ಆರ್ಯಾವರ್ತದಲ್ಲಿ ಅಧರ್ಮ ಜಾಸ್ತಿ ಆಗಿಬಿಡತ್ತೆ. ಅಧರ್ಮವನ್ನು ನಾಶ ಮಾಡಬೇಕಾಗಿದೆ, ಲೋಕ ಕಲ್ಯಾಣ ಆಗಬೇಕಾಗಿದೆ. ಹಂಗಾಗಿ ಇವರೆಲ್ಲ ಸಾವಾಗಲೇಬೇಕು. ನಿನ್ನ ಮಕ್ಕಳು ಧರ್ಮದ ಕಡೆಗಿದ್ದರೂ ಸಹ ಇವ್ರು ಸಾವಾಗಲೇಬೇಕು ಅಂತಕ್ಕಂಥದ್ದನ್ನೇ ಹೇಳ್ತಾನೆ ಶ್ರೀಕೃಷ್ಣ. ನಿರ್ಧಾರ ನಿನ್ನದು, ಯುದ್ಧ ಮಾಡ್ತೀಯಾ ಬೇಡ, ನಿರ್ಧಾರ ನಿಂದು. ಇನ್ನೂ ಟೈಮ್ ಇದೆ. ಯಾಕಂದರೆ ಯುದ್ಧಕ್ಕೆ ನಿರ್ಧಾರ ತಗೊಂಡ್ರದೆ ದ್ರೌಪದಿ. ಆ ಒಂದು ಪ್ರತೀಕಾರ ನಾವು ಆಗಲೇಬೇಕು, ಕೌರವರಿಗೆ ಪ್ರತೀಕಾರ ಮಾಡಲೇಬೇಕು ಅಂತಕ್ಕಂಥದ್ದು. ನೀನು ಯುದ್ಧ ಬೇಡ ಅಂದ್ರೆ ಬೇಡ, ನಿಲ್ತತಿ, ಯುದ್ಧ ನಿಲ್ತತಿ, ನಿರ್ಧಾರ ನಿನ್ನಿಷ್ಟ ನೋಡು ಅಂತ ಹೇಳ್ತಾನೆ ಶ್ರೀಕೃಷ್ಣ. ದ್ರೌಪದಿಯೇ ನಿರ್ಧಾರಕ್ಕೆ ಬಿಟ್ಬಿಡ್ತಾನೆ. ಇಡೀ ಶಾಂತನುಕೂಲ ಅಂತೂ ನಾಶ ಆಗತ್ತೆ ಯುದ್ಧ ಆದರೆ. ಶಂತನು ಅಂತ ಏನು ಕುರುವಂಶದ ಸ್ಥಾಪಕ ಏನಿದ್ನಲ್ಲ, ಆ ಶಾಂತನುಕೂಲ ಪೂರ್ತಿ ನಾಶ ಆಗ್ತದೆ. ಪಾಂಡವರು 5 ಜನ ಬಿಟ್ಟು ಉಳಿದೆಲ್ಲ ಕುರುವಂಶದ ನಾಶ ಆಗ್ತದೆ. ನೀನು ನಿರ್ಧಾರ ಹೆಂಗೆ ಮಾಡ್ತೀವಿ ಮಾಡು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಕುಸಿದ ದ್ರೌಪದಿ, ಆಕೆಗೆ ಒಂದೇಟಿಗೆ ಭೂಮಿಗಿಳಿದು ಬಿಡ್ತಾಳೆ ದ್ರೌಪದಿ. ಇದೇನಪ್ಪ ಇದು? ನಾವು ಯುದ್ಧ ಮಾಡಬೇಕು, ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ನಾವು ಪ್ರಾರಂಭ ಮಾಡಿದರೆ ನಮ್ಮ ಮಕ್ಕಳು ಸಾವಾಗತ್ತೆ ಯುದ್ಧದಿಂದ ಅಂತ ಮೊದಲೇ ಕೇಳ್ಕೊಂಡ್ರೆ ಯುದ್ಧ ಮಾಡೋಕ್ಕೆ ಹೆಂಗಾದ್ರೂ ಮನಸ್ಸು ಬರ್ತದೆ ನಮಗೆ. ಆ ಯುದ್ಧದಿಂದ ನಮ್ಮ ಮಕ್ಕಳು ಸಾವಾಗ್ತದೆ ಅಂತಂದಾಗ ನಾವು ಯುದ್ಧ ಮಾಡೋಕ್ಕೆ ಮನಸ್ಸು ಹೆಂಗೆ ಬರ್ತದೆ? ಕುಸಿದು ಬಿಡ್ತಾಳೆ, ಶೋಕ ವ್ಯಕ್ತಪಡಿಸ್ತಾಳೆ, ರೋದನ ಮಾಡ್ತಾಳೆ. ನಮ್ಮ ಸಂತಾನಗಳ ಮೃತ್ಯುವಿಗೆ ಯುದ್ಧಕ್ಕೆ ಸಜ್ಜಾಗುತ್ತಿದ್ದೇವೆ,
ನಾವು ಈ ಪರಿ ರೆಡಿ ಆಗ್ತಾಯಿದ್ದೀವಲ್ಲ ಯುದ್ಧ ಮಾಡೋಕ್ಕೆ, ನಮ್ಮ ಮಕ್ಕಳು ಸಾಯ್ಸೋಕ್ಕೆ ನಾವು ತಯಾರಾಗ್ತದೀವ. ಈಗ ಉಪಪಾಂಡವರು ಸಾಯ್ತಾರೆ, ಅಭಿಮನ್ಯು ಸಾಯ್ತಾನೆ, ಎಲ್ಲರೂ ಸಾಯ್ತಾರೆ ಅಂತಂದು ಗೊತ್ತಿದ್ದು ಯುದ್ಧ ಮಾಡ್ಬೇಕಂತಂದರೆ ಭಾಳ ಗೊಂದಲ. ಯುದ್ಧ ಮುಗಿಯೋವರೆಗೂ ದ್ರೌಪದಿಗೆ ಐತಲ್ಲ ಮಾನಸಿಕ ಸಂಕಟ ಅದು. ಆಕೆ ಯಾರಿಗೂ ಹೇಳಲ್ಲ ಆಕೆ ದ್ರೌಪದಿ, ಯಾವಾಗ ಯಾರು ಸಾವಾಕತ್ತೋ. ಯಾಕಂದ್ರೆ ಸಾವಾಗೋದಂತ ನಿಶ್ಚಿತ. ಶ್ರೀಕೃಷ್ಣ ಹೇಳೋಣಂದ್ರೆ ಮುಗೀತು. ಅಭಿಮನ್ಯು ಸಾಯ್ತಾನೆ, ಉಪಪಾಂಡವರು ಸಾಯ್ತಾರೆ, ಎಲ್ಲರೂ ಸಾಯ್ತಾರೆ. ಬಟ್ ಯಾವಾಗ ಸಾಯ್ತಾರೆ ಅದನ್ನು ಕಾಯಕತ್ತಾಳೆ ಈಗ ದ್ರೌಪದಿ. ಅಂದರೆ ಈಗ ನಾವು ಯುದ್ಧಕ್ಕೆ ಪ್ರಾರಂಭ ಇದೀವಿ ಅಂದರೆ ನಾವು ನಮ್ಮ ಮಕ್ಕಳ ಸಹಾಯಕ್ಕೆ ನಾವು ಈಗ ಮುನ್ನುಡಿ ಬರಿತಾ ಇದ್ದೀವಿ ಅಂತ ಅರ್ಥ ಈಗ. ಆಗ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಎಲೆ ಉದಿರಿ ಹೊಸ ಚಿಗುರು ಬರುವುದು. ಮರಗಳಲ್ಲಿ ಪ್ರತಿ ವರ್ಷವೂ ಇದು ಸಹಜವಾಗಿರ್ತಕ್ಕಂಥ ಕ್ರಿಯೆ. ಆ ಹಳೆ ಎಲೆಗಳು ಉದಿರಿ ಹೊಸ ಚಿಗುರು ಬರ್ತೈತಿ. ಹಂಗೆ ಚಿಗುರಿದಾಗ ಮಾತ್ರ ಮರ ಅಂತಕ್ಕಂಥದ್ದು ದೀರ್ಘ ಬಾಳಿಕೆ ಬರುತ್ತೆ. ಅದೇ ರೀತಿ ಒಂದು ಅಧರ್ಮ ಜಾಸ್ತಿ ಆದಾಗ ಅಧರ್ಮಿಗಳು ಈ ರೀತಿ ನಾಶ ಆಗಬೇಕು, ಹೊಸ ಚಿಗುರು ಬರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆಗ ಶೋಕ, ಕಣ್ಣೀರು, ನನಗೆ ಸುಖ ಯಾವಾಗ ಅಂತಾಳೆ. ನಾನು ಇಷ್ಟು ದಿವಸ ಹಿಂಗೆ ಬಂದುಬಿಟ್ಟೆ, ಕಷ್ಟದಲ್ಲೇ ಬಂದುಬಿಟ್ಟೆ. ನಾನು ಯುದ್ಧ ಆದಮೇಲೆ ಆದರೂ ಚೆನ್ನಾಗಿರೋಣ ಅಂದ್ಕೊಂಡ್ರೆ ಇದೇನಿದು, ಮಕ್ಕಳಿಲ್ಲ ಯಾರಿಲ್ಲ ಅಂದರೆ ಹೆಂಗೆ ನಾನು ಸುಖ ಆಗಿರೋದು? ಯುದ್ಧ ಆದಮೇಲೆ ನನ್ನ ಸಂತಾನನೇ ಇಲ್ಲ, ಯಾರು ಇಲ್ಲ ಅಂದರೆ ಹೆಂಗೆ ನಾವು ಸುಖವಾಗಿರಬೇಕು ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾರೆ. ಆಗ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಯುದ್ಧ ಲೋಕ ಕಲ್ಯಾಣಕ್ಕಾಗಿ, ನಿಮ್ಮ ಸ್ವಾರ್ಥಕ್ಕಲ್ಲಿದ್ದ, ಇದು ಲೋಕ ಕಲ್ಯಾಣಕ್ಕಾಗಿ, ಧರ್ಮ ಸಂಸ್ಥಾಪನೆಗಾಗಿ ಯುದ್ಧ ಮಾಡ್ತಕ್ಕಂಥದ್ದು ನಾವೀಗ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಅದಕ್ಕೆ ಕೇಳ್ತಾಳಾಕಿ, ನಾನೇಕೆ ಬಲಿದಾನ ಮಾಡಬೇಕು? ಧರ್ಮ ಇಡೀ ಆರ್ಯವರ್ತದಲ್ಲಿ ಧರ್ಮ ಸಂಸ್ಥಾಪನೆ ಆಗ್ಬೇಕಂದ್ರೆ ನನ್ನ ಮಕ್ಕಳನ್ನ ಯಾಕೆ ಬಲಿದಾನ ಕೊಡ್ಬೇಕು? ನಾನು ನನ್ನ ಒಂದು ಸಂತಾನಗಳನ್ನು ಯಾಕೆ ನಾನು ಬಲಿದಾನ ಕೊಡಬೇಕು ಅಂತಕ್ಕಂಥದ್ದನ್ನು ಕೇಳ್ತಾಳೆ ಪ್ರಶ್ನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ ನೋಡ್ರಿ, ಪತಿ ಪುತ್ರ ಪೌತ್ರ ಬೇಕೇ? ನಿನಗೆ ನಿನ್ನ ಗಂಡಂದಿರು, ಮಕ್ಕಳು, ಪೌತ್ರ ಅಂದರೆ ಮೊಮ್ಮಕ್ಕಳು, ಇವರೆಲ್ಲ ಬೇಕಾ? ನೀನು ಯುದ್ಧ ಮಾಡಬೇಡ, ಆಯ್ಕೆ ನಿನ್ನದು ಅಂತಕ್ಕಂಥದ್ದನ್ನು ಹೇಳ್ತಾನೆ. ನಿನಗೆ ಸಂಸಾರ ನಿನಗಿಷ್ಟೇ ಬೇಕಪ್ಪ ಅಂತಂದರೆ ನೀನು ಯುದ್ಧ ಮಾಡಬೇಡ, ಬೇಡ. ಇಡೀ ಧರ್ಮ ಸಂಸ್ಥಾಪನೆ ಆಗಬೇಕು ಈ ಒಂದು ಆರ್ಯಾವರ್ತದಂದರೆ ಯುದ್ಧ ಮಾಡು. ಧರ್ಮ ಸಂಸ್ಥಾಪನೆಗಾಗಿ ಯುದ್ಧ ಬೇಕೀಗ, ನಿನಗೆ ಬೇಡ ಅಂದ್ರೆ ಬೇಡ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಆ ಒಂದು ಕುರುಕ್ಷೇತ್ರ ಯುದ್ಧ ಮುಗಿಯೋರಿಗೆ ಸಹ ದ್ರೌಪದಿ ಬಹಳ ನರಳಾಡ್ತಾಳೆ ಮಾನಸಿಕವಾಗಿ. ಯಾರಿಗೆ ಹೇಳಲ್ಲ ಆಕೆ. ಆ ಒಂದು ಇದೆಲ್ಲ ವಿಚಾರ ಅವರಿಬ್ಬರಿಗೆ ಮಾತ್ರ ಗೊತ್ತಿರ್ತದೆ, ಶ್ರೀಕೃಷ್ಣನಿಗೆ ಮತ್ತು ದ್ರೌಪದಿಗೆ ಮಾತ್ರ ಗೊತ್ತಿರ್ತದೆ. ಯುದ್ಧದ ಭವಿಷ್ಯ ಉಳಿದ ಪಾಂಡವರಿಗೆ ಯಾರಿಗೂ ಗೊತ್ತಿರಲ್ಲ. ಈ ಭವಿಷ್ಯ ಯಾರ್ಯಾರು ಸಾಯ್ತಾರೆ ಅಂತಕ್ಕಂಥದ್ದು ಯಾವ ಪಾಂಡವರಿಗೂ ಗೊತ್ತಿರಲ್ಲ, ದ್ರೌಪದಿಗೆ ಮತ್ತು ಶ್ರೀಕೃಷ್ಣನಿಗೆ ಮಾತ್ರ ಗೊತ್ತಿರ್ತದೆ. ಇಷ್ಟು ವಿಚಾರಗಳನ್ನು, ಸಮಯ ಆಯಿತು, ಇಷ್ಟು ವಿಚಾರಗಳನ್ನು ಮಹಾಭಾರತ ಕಥಾಸಾರ ಭಾಗ 33 ಇಲ್ಲಿಗೆ ಇಷ್ಟು ವಿಚಾರಗಳನ್ನು ವಿರಾಮವನ್ನು ಕೊಡೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತು ನನ್ನ ವಿಚಾರ ಹಂಚಿಕೆಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತೇಸಾಪಿಕಲ್ ಲಾಡ್ಜ್ನ ಸರ್ವ ಸದಸ್ಯರಿಗೂ ಹಾಗೂ ಸಾವಧಾನವಾಗಿ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಈ ದಿನದ ಒಂದು ಉಪನ್ಯಾಸವನ್ನು ಇಲ್ಲಿಗೆ ವಿರಾಮವನ್ನು ಗೊಳಿಸೋಣ. ಎಲ್ಲರಿಗೂ ನಮಸ್ಕಾರಗಳು.